ಸರ್, ಶ್ರೀನಿವಾಸ್ ಸರ್ ಒಳಗಡೆ ಹೋಗಿ ತುಂಬ ಹೊತ್ತಾಯಿತು, ಇನ್ನೂ ಯಾಕೋ ಬರಲೇ ಇಲ್ಲ. ಸರ್ ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಏನಾದರೂ ಬಂಪರ್ ಆಫರ್ ತಂದಿರಬೇಕು ಅನಿಸುತ್ತೆ. ಸರ್, ಬಂಪರ್ ಆಫರ್ ಅಂದರೆ ಇನ್ನೇನಿರುತ್ತೆ? ಇಂಕ್ರಿಮೆಂಟು ಇಲ್ಲ ಅಂದರೆ ಪ್ರಮೋಷನ್ ಇರಬೇಕು ಅನಿಸುತ್ತೆ. ನೋಡಿ ಸರ್, ನಿಮ್ದು ಯಾವ ಪ್ರಮೋಷನ್ನು? ನನ್ನ ಬಿಡಿ ಸರ್, ಅಲ್ಲಿ ನೋಡಿ ಶ್ರೀನಿವಾಸ್ ಸರ್ ಬಂದರು. ಏನು ಸರ್, ನೀವು ನಿನ್ನೆ ಬಂದಿಲ್ಲ ಅಂತ ಮ್ಯಾನೇಜರ್ ಸರ್ ತುಂಬ ಕೇಳ್ತಾ ಇದ್ರು. ಇಷ್ಟೊತ್ತಾದರೂ ಮ್ಯಾನೇಜರ್ ಹತ್ರ ಮಾತಾಡ್ತಿದ್ರಲ್ಲ, ಏನು ಸರ್ ಸಮಾಚಾರ? ಸರ್, ಇನ್ನೇನಿರುತ್ತೆ, ಪ್ರಮೋಷನ್ ಆಗಿರಬೇಕು. ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಪ್ರಮೋಷನ್ ಅಂತ ಹೇಳ್ತಿದ್ರಲ್ರಿ. ಏನು ಹೇಳ್ತಾ ಇದ್ದೀರಾ ಸರ್? ರಿಟೈರ್ಮೆಂಟಾ? ಯಾರು ಹೇಳಿದ್ದು ನಿಮಗೆ ವಯಸ್ಸಾಯಿತು ಅಂತ? ನೀವಿನ್ನೂ ಹೆಂಗೆ ಎನರ್ಜೆಟಿಕ್ ಸರ್. ಅಲ್ವಾ ಮತ್ತೆ, ಎಲ್ಲರೂ ಬರೋಕ್ಕಿಂತ ಮುಂಚೆ ಬೇಗ ಆಫೀಸಿಗೆ ಬರ್ತೀರಾ, ಎಲ್ಲರೂ ಮಾಡೋಕ್ಕಿಂತ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡ್ತೀರಾ ಸರ್ ನೀವು. ಅಷ್ಟೇ ಯಾಕೆ, ಇಲ್ಲಿ ಬಂದು ಹೋಗೋರ ಕಸ್ಟಮರ್ ಎಲ್ಲ ನಿಮ್ಮ ಹತ್ರ ಒಂದು ಸಲ ಮಾತಾಡದೆ ಹೋದರೆ ಹಾಗೆ ಹೋಗಲ್ಲ ಅನಿಸುತ್ತೆ. ನಮಸ್ತೆ ಶ್ರೀನಿವಾಸ್ ಸರ್. ನೆಕ್ಸ್ಟ್ ಮಂತು ರಿಟೈರ್ಮೆಂಟ್ ಅಂತೆ. ಸರ್, ಹಾಗಾದರೆ ನೆಕ್ಸ್ಟ್ ಮಂತಿಂದ ನೀವು ನಮ್ಮ ಜೊತೆ ಕೆಲಸ ಮಾಡಲ್ವಾ? ರೀ ಸುಮ್ಮನೆ ರೀ, ರಿಟೈರ್ಮೆಂಟ್ ಅಂದರೆ ಯಾಕ್ರಿ ಬೇಜಾರಾಗಬೇಕು? ಜೀವನದಲ್ಲಿ ಜೀವಿಸೋಕ್ಕೆ ಎರಡು ಅವಕಾಶ ಸಿಗೋದು, ಒಂದು ಬುದ್ಧಿ ಬಂದಮೇಲೆ, ಒಂದು ರಿಟೈರ್ಮೆಂಟ್ ಆದಮೇಲೆ. ಎಂಜಾಯ್ ಮಾಡ್ತಾ ಬಿಡ್ರಿ, ಯಾಕೆ ಇಷ್ಟು ಇದನ್ನೆಲ್ಲ ಮಾಡ್ತೀರಾ? ಸುರೇಶ್ ಸರ್, PF GF ಬರುತ್ತೆ, ಮಜಾ ಮಾಡ್ತಾ ಬಿಡಿ ಸರ್. ಮನುಷ್ಯನಿಗೆ ಸಂತೋಷನೇ ಇಲ್ಲ ಅಂದಮೇಲೆ ಈ PF GF ತೊಗೊಂಡು ಏನ್ರಿ ಮಾಡ್ತೀರಾ? 4 ಗೋಡೆಗಳ ಮಧ್ಯೆ ಬದುಕೋದಕ್ಕಿಂತ ನಿಮ್ಮಂಥ 4 ಜನಗಳ ಜೊತೆ ಬದುಕೋದು ಆವಾಗ ಸಿಗೋ ಸಂತೋಷನೇ ಬೇರೆ. ಸರ್, ಯಾಕೆ ಸರ್ ಟೆನ್ಷನ್ ಮಾಡ್ಕೊತೀರಾ? ಇನ್ನೂ ಒಂದು ಮಂತ್ ಟೈಮ್ ಇದೆ, ಎಂಜಾಯ್ ಮಾಡ್ಕೊತ ನಮ್ಮ ಜೊತೆ ಆರಾಮಾಗಿರಿ ಸರ್. ಸರ್, ನಿಮಗೆ ಒಬ್ಬನೇ ಮಗ ಅಲ್ವ ಇರೋದು? ಚೆನ್ನಾಗಿ ಓದಿಸಿದ್ದೀರಾ, ಚೆನ್ನಾಗಿದ್ದಾರೆ, ಚೆನ್ನಾಗಿ ನೋಡ್ಕೊತಾರೆ ಬಿಡಿ. ಯಾಕೆ ಯೋಚನೆ ಮಾಡ್ತೀರಾ? ಅಪ್ಪ ಅನ್ಸ್ಕೊಂಡವನಿಗೆ ಇನ್ನೇನಿದೆ ಹೇಳಿ. ನಮ್ಮ ಕರ್ತವ್ಯನ ನಾವು ಮಾಡಿರ್ತೀವಿ, ಕಾಲ ಹೇಗೆ ಬರುತ್ತೋ ಹಾಗೆ. ಹಾಂ, ಒಂದು ಮಾತಂತೂ ನಿಜ, ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋದು ಬಹಳ ದೊಡ್ಡದು. ಐಫೋನ್ ಲವರ್. ಹಲೋ, ಹಲೋ ಹೇಳೋ ಮಚ್ಚ. ಹಲೋ ವರ್ಣ್ಯ, ಎಲ್ಲಿದ್ದೀಲಿ? ನಿಮ್ಮ ಹುಡುಗಿ ಬರ್ತಡೇಕ ಎಲ್ಲ ಅರೇಂಜ್ ಮಾಡಂದೆಲ್ಲ, ಎಲ್ಲ ಅರೇಂಜ್ ಮಾಡೇನಿ. ನೀವು ಹೋಗಿ ಬರ್ತಡೇ ಮಾಡ್ಕ್ಯಾರಪ್ಪ. ರೆಡಿ ಆಗಿದ್ಯಾ? ಎಲ್ಲ ಪಕ್ಕ ತಾನೆ? ದೋಸ್ತ, ಇನ್ನೊಂದಪ್ಪ, ನಿಮ್ಮ ಹುಡುಗಿದ ಫ್ರೆಂಡ್ ಯಾರನ್ನಾರ ಕರ್ಕೊಂಬಲ್ಲಿ, ನಾನು ಸೆಟ್ ಮಾಡ್ಕೊಂತಾನೆ. ಓಕೆ ದೋಸ್ತ, ಓಕೆ ಓಕೆ, ಬಾಯ್ಪ. ಮತ್ತು ನಾನು ಲಂಡನ್ಯಾಗ. ಓಕೆ ದೋಸ್ತ, ಓಕೆ ಓಕೆ, ಬಾಯ್ ಬಾಯ್ ಪಾ, ಬಾಯ್. ಓಕೆ ಮಚ್ಚ, ಬಾಯ್. ಯಪ್ಪ, ಏನ್ ಕಾಣಿಸ್ತಾನ್ಲೆ? ಐಫೋನ್ ಲವರ್. ಹೌದು, ವರ್ಷ ಏನ್ ಮಾಡ್ತೀಯಾಳೆ? ಹಲೋ ಒಬ್ಬು, ರೆಡಿನಾ? ನೀನೆಲ್ಲಿದ್ದೀಯ ಇವಾಗ? ಆನ್ ದ ವೇ, ನಿಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಬರ್ತಿದ್ದೀನಿ. ನೆನಪಿದೆ ಅಲ್ವಾ ರಾತ್ರಿ ನಾನು ಏನ್ ಹೇಳಿದ್ದೆ ಅಂತ? ಟೆಂಪಲ್ ಹೋಗ್ಬೇಕು ಅಂತ ಹೇಳ್ದೆ ತಾನೆ? ಹ್ಞೂ, ನೆನಪಿದೆ ಬಬ್ಬು. ಇನ್ 2 ಮಿನಿಟ್ಸ್ ನಿಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಇರ್ತೀನಿ. ಸರಿ, ಓಕೆ, ಲವ್ ಯು, ಬಾಯ್.
ಹಲೋ ಹಾಂ ಬಬ್ಬು, ಹಾಂ ಬಂದೆ ಅಪಾರ್ಟ್ಮೆಂಟ್ ಆಚೆ ಕಡೆ ವೆಯ್ಟ್ ಮಾಡ್ತೀನಿ. ಓಕೆ ಓಕೆ ಬಾ. ಸರಿ ಓಕೆ. Wish you many more happy returns of the day. I love you. ಥ್ಯಾಂಕ್ ಯು ಸೋ ಮಚ್. ಬಬ್ಬು, ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಣೆ. ಹೋಗೋಣ. ಬೇಬಿ ಇವತ್ತೇನು ಸ್ಪೆಷಲ್ ಗೊತ್ತಾ? ಗೊತ್ತಲ್ಲ, ಇವತ್ತು ನಿನ್ನ ಬರ್ಡೇ. ವಿಶ್ ಕೂಡ ಮಾಡಿದ್ನಲ್ಲ, ಇನ್ನೇನು ಸ್ಪೆಷಲ್ ಇರುತ್ತೆ? ಅಷ್ಟು ನೆನಪಿಲ್ವಾ? ಕರೆಕ್ಟಾಗಿ ಯೋಚನೆ ಮಾಡಿ ಹೇಳು ಏನು ಅಂತ. ಇವತ್ತು ನೀವು ಹುಟ್ಟಿದ ದೊಡ್ಡ ವಿಶೇಷ ಇರುತ್ತೆ. ಇನ್ನೇನಿರುತ್ತೆ? ವರುಣ್ ಸುಬ್ಬ, ಇವತ್ತು ನಮ್ಮಿಬ್ರು ಲವ್ ಆನಿವರ್ಸರಿ, ಸೆಕೆಂಡ್ ಇಯರ್ ಲವ್ ಆನಿವರ್ಸರಿ. ಅಷ್ಟು ನೆನಪಿಲ್ಲ ಅಲ್ಲ ನಿಂಗೆ? ಹಾ ಅಲ್ಲ, ನಿನ್ ಕೆಲಸದಲ್ಲಿ ನೋಡಿ ಎಷ್ಟು ಬ್ಯುಸಿ ಆಗಿದ್ಯಾ ಅಂತ. ಕೆಲಸ ಕೊಡೋ ಟೈಮ್ನಾದ್ರೂ ನಂಗೆ ಕೊಡ್ಬೋದು ಅಲ್ವಾ? ಅಟ್ಲೀಸ್ಟ್ ಹೋಗ್ಲಿ ಫ್ರೆಂಡ್ಸ್ ಕೊಡೋ ಟೈಮ್ನಾದ್ರೂ ನಂಗೆ ಕೊಡ್ಬೋದು ಅಲ್ವಾ? ಓ ಹೌದಲ್ಲ. ಸಾರಿ ಬಬ್ಬು. ಬಬ್ಬು ಸಾರಿ ಕಣೆ, ಮರ್ತೋಯ್ತು. ಸಾರಿ ಸಾರಿ ಪ್ಲೀಸ್ ಸಾರಿ ಕಣೆ. ಅದೇ ಮತ್ತೆ ಎಲ್ಲಿ ನೆನಪಿರುತ್ತೆ ಸಾಹೇಬ್ರಿಗೆ? ಅವ್ರಿಗೆ ಅವ್ರ ಗೌರ್ಮೆಂಟ್ ಕೆಲಸನೇ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನನ್ನ ಬಗ್ಗೆ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಅಟ್ಲೀಸ್ಟ್ ನಾನು ಇದೀನಂತನಾದ್ರೂ ನೆನಪಿದೆ ಅಲ್ಲ, ಅದು ಸಾಕು ಬಿಡು. ಇಷ್ಟೆಲ್ಲ ಮಾಡ್ತಿರೋದು ನಿಂಗೋಸ್ಕರ ತಾನೆ. ಸಾರಿ ಸಾರಿ ನಮಗೋಸ್ಕರ ತಾನೆ. ಇನ್ನೆರಡು ವರ್ಷ ನಿನ್ನ ರಾಣಿ ಥರ ಸಾಕ್ತೀನಿ. ನಿಮ್ಮ ಅಪ್ಪಂಗೂ ಅದೇ ಬೇಕಾಗಿರೋದಲ್ವಾ? ಗೌರ್ಮೆಂಟ್ ಕೆಲಸದಲ್ಲಿರೋನೇ ಬೇಕು. ಅದಕ್ಕಾದ್ರೂ ಸ್ವಲ್ಪ ಟೈಮ್ ಬೇಕಲ್ವಾ? ವೆಯ್ಟ್ ಮಾಡು. ಸರಿ ಅದು ಬಿಡು. ನನ್ನ ನಿನ್ನ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ತೀಯಾ? ಇವತ್ತೇ ಕರ್ಕೊಂಡು ಹೋಗು ಪ್ಲೀಸ್. ಬಬ್ಬು. ಅಂಕಲ್ ನನ್ನನ್ನು ಪರಿಚಯ ಮಾಡಿಸು ಪ್ಲೀಸ್ 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 ಪ್ಲೀಸ್. ಬಬ್ಬು ಬೇಡ ಕಣೆ. ನೀನು ನಮ್ಮ ಮನೆಗೆ ಬರ್ತಿದ್ಯಾ ಅಂತಂದ್ರೆ ಕಾಮನ್ ಬಿಲ್ಲು ಸೇತುವೆ ಆಗಿರ್ಬೇಕು. ಆ ಟೈಮ್ ಬರಲಿ, ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಒಂದು ನಿಮಿಷ, ಅಪ್ಪ ಕಾಲ್ ಮಾಡ್ತಿದ್ದಾರೆ. ಹಾಂ ಸರಿ ಹೋಗು. ಹಲೋ. ಹಾ ಅಪ್ಪ ಹೇಳಿ. ಪುಟ್ಟ ಹಬ್ಬದ ಆರ್ಥಿಕ ಶುಭಾಶಯಗಳು ಮಗಳೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಪುಟ್ಟ, ಟಿಫನ್ ಆಯ್ತಾ? ಏನ್ ಮಾಡ್ತಾ ಇದೀಯಾ? ನಾನು ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ? ನಾ ಇನ್ನೂ ತಿಂದಿಲ್ಲ, ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೆ. ಹೌದಾ, ಸರಿ ಮಗಳೇ, ಹುಷಾರು. ಟೈಮ್ ಸರಿ ಊಟ ತಿಂಡಿ ಮಾಡು ಆಯ್ತಾ? ಸರಿ ಅಪ್ಪ ಆಯ್ತು. ಬಾ. ನಾ ಬೇಡ ಅಂದ್ರು ಯಾವ್ದೋ ಕೋರ್ಸ್ ಮಾಡ್ತೀಯ ಅಂತ ಹಠ ಮಾಡ್ಕೊಂಡು ಹೋಗಿದೀಯಾ. ಜಾಬ್ ಬೇರೆ ಮಾಡ್ಬೇಕಂತೀಯ. ನೀನ್ ದುಡ್ಡು ತಂದ್ಕೊಡ ಅಂತ ಏನಿದೆ? ಸುಮ್ಮನೆ ಬಂದ್ಬಿಡು ಊರಿಗೆ. ಅಲ್ಲಿದ್ದೇನ್ ಮಾಡ್ತೀಯಾ? ಹಾ ಸರಿ ಅಪ್ಪ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಲೋ. ಆಯ್ತು. ಹಲೋ. ಯಾಕಿಷ್ಟು ಲೇಟು? ಅಪ್ಪ ಜೊತೆ ಮಾತಾಡ್ತಿದ್ದೆ. ಓ ಅಪ್ಪನಾ? ತಗೋ, ಇದು ಇವತ್ತು ನನ್ನ ಫಸ್ಟ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಬೇಜಾನ್ ಗಿಫ್ಟ್ ಬರ್ತಾರ ಇದೆ. ಈ ಡ್ರೆಸ್ ಹಾಕೊಂಡು ಸಂಜೆ ಕಾಯ್ತಿರೋ, ಮತ್ತೆ ಪಿಕ್ ಮಾಡ್ತೀನಿ. ಥ್ಯಾಂಕ್ ಯು, ಐ ಲವ್ ಯು.
ಮುಂದೆ ಹೇಗೋ ನಮ್ಮ ಜೀವನ, ಇಷ್ಟು ದಿನ ಹೇಗೋ ಆರಾಮಾಗಿದ್ವಿ, ಇಷ್ಟು ದಿನ ನಮ್ಮ ನೋಡ್ಕೊಳಕ್ಕಂತಲೇ ಯಾರೋ ಇದ್ದರು. ಇನ್ಮೇಲೆ ಹೇಗೋ ನಮ್ಮ ಜೀವನ, ಹೇಗಿರ್ತೀವೋ ಇಲ್ಲಿ ನಾವು. ಯಾಕೋ ಅಷ್ಟು ಯೋಚನೆ ಮಾಡ್ತಿದ್ಯಾ? ಸುಮ್ಮನೆ ಬಾ, ಹುಡ್ಸಿದ್ದೆ ಅವ್ರು ಹುಲ್ ಮೇಯ್ಸದೆ ಇರ್ತಾನ? ಇವಾಗಿಂದ ನಮ್ಮ ಜೀವನ ಶುರು ಆಗ್ತಿರೋದು. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೇನೆ ಬೆಳೆದಿದ್ದೀವಿ ತಾನೆ, ಜೀವನ ಮಾಡಿದ್ದೀವಿ ತಾನೆ. ಹಾಗೆ ಹೇಗೋ ಎಲ್ಲೋ ಏನೋ ಇರುತ್ತೆ ಬಿಡು. ಇರೋ 200 ರೂಪಾಯಿದಲ್ಲಿ ಹೇಗೋ ಹೋಗೋದು, ಆಶ್ರಮ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ನೋಡು, ಫಸ್ಟ್ ನಮ್ಗೆ ಇವಾಗ ಇರೋಕ್ಕೊಂದು ಜಾಗ, ಊಟಕ್ಕೊಂದು ದಾರಿ ಆಗಬೇಕು. ಅದಕ್ಕೆ ಅಣ್ಣ ಹೇಳಿದ್ದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಸಿಗುತ್ತೆ ಅಂತ. ಅಲ್ಲಿಂದನೇ ಈ ಜೀವನ ಶುರು ಆಗಲಿ ಬಿಡು. ಸರಿ ಬಾ ಇವಾಗ. ಎಲ್ಲಿಗೆ ಹೋಗ್ಬೇಕಣ್ಣ? ಮಹೇಶ್ ಅಣ್ಣನ ಪೆಟ್ರೋಲ್ ಬಂಕು. ಎಲ್ಲಿಗೆ? ಬಂಕ್ ಮಹೇಶ್ ಅಣ್ಣ. ಯಾವ ಮಹೇಶ್ ಅಣ್ಣ? ಯಾವ ಪೆಟ್ರೋಲ್ ಬಂಕು? ಎಲ್ಲಿ? ಅದೇ ಅಣ್ಣ ಮಹೇಶ್ ಅಣ್ಣನ. ಯಾವ ಮಹೇಶ್ ಅಣ್ಣ? ಯಾವ ಪೆಟ್ರೋಲ್ ಬಂಕು? ಅಣ್ಣ ಓ, ಊರಾಚೆ ಇದೆಯಲ್ಲ ಅದಾ? ಹ್ಞೂ ಅಣ್ಣ, ಅದೇ ಊರಾಚೆ ಅಂತಿದ್ರಲ್ಲ, ಊರಾಚೆನೇ ಇರೋದಣ್ಣ. ಬನ್ನಿ ಕುತ್ಕೊಳ್ಳಿ. 10. ಅಣ್ಣ ದುಡ್ಡು ಕೊಡ್ರಪ್ಪ, ಆಟೋ ಬಾಡಿಗೆದು. ಬಾಡಿಗೆ ಅಂದ್ರೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಲ್ಲ. ಅಣ್ಣ ಊರಿಗೆ ಹೊಸಬ್ರು, ಮತ್ ಇಲ್ಲಿ ಎದಕ್ ಬಂದಿರಿ? ಕಾಸಿಲ್ಲ ಅಣ್ಣ, ಇವಾಗ ಊರಿಗೆ ಬಂದವ್ರು ನಾವು. ಕೊಡ್ರಪ್ಪ ಸಾಕು. ಅಣ್ಣ ಇವಾಗ ಕೆಲ್ಸಕ್ಕೆ ಸೇರ್ತಿದ್ದೀವಿ ಅಣ್ಣ. ಅಣ್ಣ ಇದೆಲ್ಲ ಸಾಲಲ್ಲ. ಪ್ಲೀಸ್ ಅಣ್ಣ, ಇನ್ನೊಂದು ಕೊಡಪ್ಪ. ತಗೊಂಡು ಅಣ್ಣ. ತಮ್ಮರ ಮನೆಗೆ ಇರ್ತಾರ, ದುಡ್ಡು ಕೊಡಪ್ಪ. ತೆಗಿ. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಣ್ಣ. ದುಡ್ಡಿಲ್ಲ ಅಂದ್ರೆ ಎದಕ್ ಬರ್ತೀಯ? ಅಣ್ಣ ಗೊತ್ತಿರಲಿಲ್ಲ ಅಣ್ಣ ಅಷ್ಟೊಂದು ದುಡ್ಡಾಗುತ್ತೆ ಅಂತ. ದುಡ್ಡಿಲ್ಲ ಅಂತ 50 ರೂಪಾಯಿಗೆ ಏನ್ ಬರ್ತೈತೆ? ಅಣ್ಣ ದಯವಿಟ್ಟು ಅಣ್ಣ. ದುಡ್ಡು ಕೊಡಪ್ಪ ಅಣ್ಣ ಸಾಕು. ಕಾಲಿಗೆ ಬೀಳ್ತೀನಿ ಅಣ್ಣ. ಅವೆಲ್ಲ ಬೇಡ, ದುಡ್ಡು ಕೊಡು Please ಸಾಕು. ಅಣ್ಣ. ದುಡ್ಡು ಕೊಡು. ಅಣ್ಣ ಇಷ್ಟೇ ದುಡ್ಡು ಇರೋದಣ್ಣ ನಮ್ಮ ಹತ್ರ. ಬೆಳಗ್ಗೆ ಒಳ್ಳೆ ಗಿರ ಸಿಗ್ತಿರಲ್ಲ, ಹೋಗ್ರ. ದುಡ್ಡಿಲ್ಲ ಅಂದ್ರೆ ಎದಕ್ ಬರ್ತೀರೋ? ಬೆಳಗ್ಗೆ ತಲೆ ತಿನ್ನೋದಕ್ಕೆ. ಹಲೋ, ಏನು ಲೋಡ್ ಬಂತ? ಬೇಗ ಎಕ್ಸ್ಚೇಂಜ್ ಮಾಡ್ಕೊಂಡು ಕಳ್ಸ್ಕೊಡೋಣ. ಹಾ ಸರಿ ಆಯ್ತು, ಕಳ್ಸ್ಕೊಡು ಬೇಗ. ಆಯ್ತು ತಗ. ಓಕೆ. ಯಾರು ನೀವು? ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ನನ್ನ ಹೆಸರು ಸೂರ್ಯ ಅಂತ, ಇವನ ಹೆಸರು ಚಿಕ್ಕ ಅಂತ ಅಣ್ಣ. ಅಣ್ಣ. ನಮಸ್ಕಾರ ಅಣ್ಣ, ನಾನು ಚಿಕ್ಕನಹಳ್ಳಿ ಚಿಕ್ಕ ಅಂತ. ಅಣ್ಣ ಸುರೇಶಣ್ಣ ಕಳ್ಸಿದ್ರಣ್ಣ. ಯಾವ ಸುರೇಶ್ ಅಣ್ಣ? ಅದೇ ಆಶ್ರಮ ಸುರೇಶ್ ಅಣ್ಣ. ಓ, ನಮ್ಮ ಸುರೇಶ್ ಅಣ್ಣನಾ? ಆ, ನನ್ನಿಂದ ಏನಾಗಬೇಕಪ್ಪ? ಅಣ್ಣ ಅದೇ ಇಬ್ರು ಇಂಜಿನಿಯರಿಂಗ್ ಮುಗಿಸಿದೀವಿ ಹ್ಮ್. ಆಶ್ರಮದಲ್ಲೇ. ಹ್ಮ್. ಸೊ ಅದಕ್ಕೆ ನಮ್ಮ ಸ್ವಂತ ಕಾಲಲ್ಲೇ ನಾವೇ ನಿಂತ್ಕೊಬೇಕು ಅಂತ ನಿಮ್ಮ ಬಂಕಲ್ ಒಂದು ಸಹಾಯ ಮಾಡಿ ಸಣ್ಣ ಕೆಲಸ ಕೊಟ್ರೆ ಚೆನ್ನಾಗಿರುತ್ತಣ್ಣ. ಅಲ್ರೋ, ಇಂಜಿನಿಯರಿಂಗ್ ಓದಿರ ಅಂತೀರಾ, ನಮ್ಮ ಬಂಕಲ್ಲಿ ಕೆಲಸ ಮಾಡ್ತೀರಾ ನೀವು? ಅಣ್ಣ ಇಂಜಿನಿಯರಿಂಗು ಮುಗಿಸಿದೀವಿ ಅಣ್ಣ, ಹಾ ಕೆಲ್ಸನೂ ಸಿಗುತ್ತೆ, ಹಾ. ಅದ್ರ ಬಗ್ಗೆ ನನ್ ಕಾನ್ಫಿಡೆನ್ಸ್ ಇದೆ. ಆದ್ರೆ ಅಣ್ಣ ಅಲ್ಲಿವರೆಗೂ ಒಂದ್ ಪಾರ್ಟ್ ಟೈಮ್ ಜಾಬ್ ಅಂತ ನೀವು ಕೊಟ್ರೆ ಹಾ, ಹಾ. ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳಕ್ ನಮ್ಗೆ ಸುಲಭ ಆಗುತ್ತೆ ಅಣ್ಣ. ಆಶ್ರಮದ ಹುಡುಗರು ಅಂತೀರಾ, ಮನಸ್ಸು ಕರೆಸ್ಬಿಡ್ತೀರಾ ನೀವು? ಸರಿ ಆಯ್ತು. ಏ ಬೀರ, ಬರ ಇಲ್ಲಿ, ಬಟ್ಟೆ ಕೊಡ್ಬಾರ ಇವರಿಗೆ. ಮತ್ತೇನಾದ್ರೂ ಉಳ್ಕೊಳಕ್ ವ್ಯವಸ್ಥೆ? ಅಣ್ಣ ಇಲ್ಲಣ್ಣ. ಆಶ್ರಮದ ಗೊತ್ತಾಯ್ತು ಬಿಡು, ನಮ್ಮ ಆಶ್ರಮದ ಹುಡುಗರಲ್ಲ. ಸರಿ
ಮೊನ್ನೆ ನಿಮ್ಮಂಗೆ ಒಬ್ಬ ಹುಡುಗ ಬಂದ ಹೊಸೊಬ್ಬ ಅವನ ಜೊತೆ ಉಳ್ಕೊಳ್ರಿ. ಸರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಇರ್ಲಿ ಬೇಡ ಇರ್ಲಿ ಹೋಗಿ. ಈಗ ಬಂದ್ರಪ್ಪ ಬನ್ನಿ. ಅಪ್ಪ ಯಾಕೋ ಲೇಟ್ ಆಯ್ತಲ್ಲ ಇವತ್ತು? ಮಂತೆಂಡಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹೌದಪ್ಪ, ಸರಿ ಫ್ರೆಶ್ ಆಗಿ ಬನ್ನಿ. ಈಗ ಬಂದ್ರಪ್ಪ ಬನ್ನಿ. ಅಪ್ಪ ಯಾಕೋ ಲೇಟ್ ಆಯ್ತಲ್ಲ ಇವತ್ತು? ಮಂತೆಂಡಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹೌದಪ್ಪ, ಸರಿ ಫ್ರೆಶ್ ಆಗಿ ಬನ್ನಿ. ಸರಿ. ಏನಾಯ್ತು ಆಕಾಶ್? ಏನೋ ಗೊತ್ತಿಲ್ಲ, ವರ್ಕ್ ಪ್ರೆಷರ್ ಅನ್ಸುತ್ತೆ. ಸರಿ ಟೀ ಮಾಡ್ಕೊಂಬಾ, ಅವರು ಫ್ರೆಶ್ ಆಗಿ ಬರ್ತಾರೆ, ಮಾತಾಡೋಣ. ಸರಿ. ಮಾವ ಟೀ ತಗೊಳ್ಳಿ. ಅಪ್ಪ, ನನ್ನಿಂದ ಯಾವ್ದೋ ವಿಷಯ ಮುಚ್ಚಿಟ್ಟಿದ್ದೀರ ಅನ್ಸುತ್ತೆ. ಏನಾಯ್ತು ಅಪ್ಪ? ಹಾಗೇನಿಲ್ಲ ಕಣ, ಮಂತೆಂಡಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ನಿನ್ನ ಹತ್ರ ಯಾವುದಾದ್ರೂ ವಿಷಯ ಮುಚ್ಚಿಟ್ಟಿದ್ದೀನ ಹೇಳು. ಹಾಗೇನಿಲ್ಲ ಅಂತೀರಾ? ನಿಮ್ನ ನೋಡ್ತಿದ್ರೆ ಯಾಕೋ ಬೇಜಾರಾಗಿದ್ರ ಅನ್ಸುತ್ತೆ, ಅದಕ್ಕೆ ಕೇಳ್ದೆ. ಏನಾದ್ರೂ ಇದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಮಾವ, ನಿಮ್ಗೂ ಮನ್ಸಿಗೆ ಸಮಾಧಾನ ಅನ್ಸುತ್ತೆ. ಸರಿಯಾಗಿ ನಡೀತಿರೋ ಗಡಿಯಾರದಂತಿದ್ದ ನನ್ನ ಜೀವನ ಸಡನ್ ಆಗಿ ನಿಂತೋಗಿರೋ ಥರ ಅನ್ನಿಸ್ತಾ ಇದೆ. ಯಾಕಪ್ಪ ಏನೇನೋ ಮಾತಾಡ್ತೀರಾ? ಸ್ವಲ್ಪ ನಮ್ಗೆ ಅರ್ಥ ಆಗೋ ಥರ ಹೇಳಿ. ನೆಕ್ಸ್ಟ್ ಮಂತ್ ನಾನು ರಿಟೈರ್ಡ್ ಆಗ್ತಿದ್ದೀನಿ. ವಾವ್, ಕಾಂಗ್ರೆಸ್ ಅಪ್ಪ. ರಿಟೈರ್ಮೆಂಟ್ ಆಗೋದು ಖುಷಿನೇ ಅಲ್ವಾ? ನೀವು ನೋಡಿದ್ರೆ ಇಷ್ಟು ಬೇಜಾರಾಗಿದ್ದೀರಾ? ನೀವು ಮಾಡೋದು ನೋಡಿದ್ರೆ ನಾನು ಏನಾಯ್ತಪ್ಪ ಅನ್ಕೊಂಡೆ. ಮಾವ, ನೀವ್ ಯಾವತ್ತೂ ಈ ತರ ಇರೋದು ನೋಡೇ ಇಲ್ಲ. ಏನಾಯ್ತು ಅಂತ ಹೇಳಿ. ಮಾವ, ನಾನು ಈ ಮನೆಗೆ ಬಂದು 2 ವರ್ಷ ಆಗಿರ್ಬೋದಷ್ಟೇ, ಆದ್ರೆ ಈ ಮನೆ ಬಗ್ಗೆ ಆಗ್ಲಿ ನಿಮ್ ಬಗ್ಗೆ ಆಗ್ಲಿ 10 ವರ್ಷದಿಂದ ಚೆನ್ನಾಗಿ ಗೊತ್ತಿದೆ. ನೀವ್ ಈ ಮನೆಗೋಸ್ಕರ ಆಗ್ಲಿ ಆಕಾಶ್ಗೋಸ್ಕರ ಆಗ್ಲಿ ಎಷ್ಟ್ ಕಷ್ಟ ಪಡ್ತಿದ್ದೀರಾ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಇನ್ಮೇಲಾದ್ರೂ ಈ ಜಂಜಾಟಗಳನ್ನ ಬಿಟ್ಟು ಆರಾಮಾಗಿರೋಣ. ಹ್ಞೂ ಅಪ್ಪ, ಇನ್ಮೇಲಿಂದ ನಿಮ್ಗೆ ಫುಲ್ ರೆಸ್ಟ್, ಆರಾಮಾಗಿರ್ರಿ. ಇನ್ಮೇಲಾದ್ರೂ ನಮ್ಮಿಬ್ರಿಗೂ ನಿಮ್ ಜವಾಬ್ದಾರಿ ಮನೆ ಜವಾಬ್ದಾರಿ ತೊಳಕೆ ಒಂದು ಅವಕಾಶ ಕೊಡಿ. ನನಗೆ ಸುಸ್ತಾಗಿದೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಕಾಶ್, ನಾನೇನಾದ್ರೂ ತಪ್ಪಾಗಿ ಹೇಳಿದ್ನಾ? ಇಲ್ಲ, ಅವ್ರ ಮನಸ್ಸಿಗೆ ಯಾಕೋ ಬೇಜಾರಾಗಿದೆ ಅನ್ಸುತ್ತೆ. ಇರ್ಲಿ ಬಿಡು, ನಾಳೆ ಮಾತಾಡೋಣ. ಅಮ್ಮ, ಸಾಗರವು
ಚಂದ್ರಕೊಂದೆ ಭೂಮಿ ಜೋಡಿ ಲೈಕ್ ಮೀ ಜೊತೆಯಲ್ಲಿ ಯಾವಾಗಲೂ ಬಯಸದಷ್ಟು ಸನಿಹ ಆದ ಒಂದು ಜೀವ ನೀನೇನೆ ಎಂದೆಂದಿಗೂ ನಿನ್ನ ಹುಟ್ಟು ನನಗೋಸ್ಕರನೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ನೂರು ಕಾಲ ಹೀಗೆ ನೀನು ನಗುತ್ತಾ ಇರು ನನ್ನ ಎಂದು ಹೀಗೆ ನೀನು ಪ್ರೀತಿಸುತ್ತಿರು ನನ್ನ ನಾನೇ ದ್ವೇಷ ಮಾಡುತ್ತಿರುವಾಗ ಬಂದು ನೀನು ಪ್ರೀತಿಯನ್ನು ಹೇಳಿಕೊಟ್ಟೆ ಹ್ಯಾಪಿ ಬರ್ಡೇ ಏನು ಯಾಕೆ ಕುಂತೀಯ ಇಲ್ಲಿ ಒಂದು ಸೆಕೆಂಡ್ ಏನಿದು ಕರೆಕ್ಟ್ ಆಯ್ತಲ್ಲ ನೋಡು ಹೋಗ್ಬಾ ಸುಮ್ಮನೆ ನಿನ್ನ ನಂಬರ್ ಸಿಗುತ್ತಾ ಹೋಗು ಸುಮ್ಮನೆ ಹೋಗ್ಲಿ ನನ್ನ ನಂಬರ್ ತಗೋ ಬರ್ಕ 9626123123 ಫ್ರೀಯಾದಾಗ ಕಾಲ್ ಮಾಡು ಕಾಯ್ತಿರ್ತೇನೆ ಓಕೆ ಐ ಲವ್ ಯು ಏನ್ ಬ್ರೋ ನಿಮ್ಮ ಹುಡುಗ ಅವ್ರ ಹುಡುಗಿ ಕರ್ಕೊಂಬಂದು ಬರ್ತಡೇ ಸೆಲೆಬ್ರೇಷನ್ ಜೋರು ಮಾಡ್ತಾವನೆ ಹಾ ನೋಡು ಕಂಡರ ದುಡ್ಡಲ್ಲಿ ಮಜಾ ಮಾಡೋದಲ್ಲ ಸ್ವಂತ ದುಡ್ಡಲ್ಲಿ ದುಡ್ದು ಮಾಡ್ಬೇಕು ಮಜಾನ ಅಲ್ಲ ಗುರು ಹಂಗ್ಯಾಕೆ ಮತ್ತೇನದು ರಿಂಗ್ ಗಿಫ್ಟ್ ಅದೆಲ್ಲ ಅವನ ದುಡ್ಡಲ್ಲಿ ತಂದಿರೋದು ಅನ್ಕೊಂಡಿದ್ಯಾ ಕಂಡರ ದುಡ್ಡಲ್ಲಿ ಮಾಡಬಾರ್ದು ಮಜಾನ ಎಷ್ಟು ಗುರು ಫುಲ್ ಟ್ಯಾಂಕ್ ಬ್ರೋ ಕಾರ್ಡಾ ಕ್ಯಾಶಾ ಕಾರ್ಡ್ ಕೊಡಮ್ಮ ಬಬ್ಬು ಕಾರ್ಡ್ ಬರ್ಲಾ ಬಾಯ್ ಗುರು ನೋಡ್ದವನ ಎಷ್ಟು ಶೋಕಿ ಮಾಡ್ತಾನವನು ಹಿಂದೆ ಹುಡುಗಿ ಕೂತ್ಕೊಂಡಿದ್ದಾಳಂತ 4 ಕಾಸು ದುಡಿಯೋ ಯೋಗ್ಯತೆ ಇಲ್ಲ ಬೈಕಿಗೂ ಹುಡುಗಿ ಹತ್ರ ಪೆಟ್ರೋಲ್ ಹಾಕ್ಸಿದಾನೆ ಮುಂದೆ ಅವಳನ್ನ ಹೇಗೆ ನೋಡ್ಕೊತಾನೋ ಏನೋ ನೀನು ಹಂಗಲ್ಲ ಬಿಡು ಸೂರ್ಯ ಓದ್ಕೊಂಡಿದ್ಯಾ ನೀನು ತುಂಬ ಸ್ಮಾರ್ಟ್ ಆಗಿದ್ಯಾ ನಿನ್ನ ಲೈಫಲ್ಲಿ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ಯಾ ನೀನು ಯಾಕೆ ಒಂದು ಹುಡುಗಿನ ಲವ್ ಮಾಡಿ ಬೈಕಲ್ಲಿ ಕೂರಿಸ್ಕೊಂಡು ಸುತ್ತಾಡಕ್ಕೆ ಹೋಗ್ಬಾರ್ದು ಲೈಫಲ್ಲಿ ಇರೋದೇ 4 ದಿನ ಯಾಕೆ ಮಜಾ ಮಾಡಬಾರ್ದು ಅಣ್ಣ ಈ ಏಜಲ್ಲಿ ಎಲ್ಲರೂ ಅವ್ರ ಜೀವನನೇ ಹಾಳು ಮಾಡ್ಕೋತಿದ್ದಾರೆ ಈ ಹುಡುಗಿ ಪ್ರೀತಿ ಬೈಕ್ ಓದ್ಕೊಂಡು ಅವ್ರ ಇಂಪಾರ್ಟೆಂಟ್ ಟೈಮ್ನೇ ವೇಸ್ಟ್ ಮಾಡ್ಕೋತಿದ್ದಾರೆ ಅಣ್ಣ ನಂಗೆ ಅವ್ರೆಲ್ಲರ ಥರ ಇರೋಕ್ಕೆ ಬರಲ್ಲ ಅಣ್ಣ ನನ್ನ ಜೀವನದಲ್ಲಿ ಒಂದೇ ಗುರಿ ಫಸ್ಟ್ ನನ್ನ ಲೈಫಲ್ಲಿ ಸೆಟ್ಲ್ ಆಗಿ ನನಗಿರೋ ಸುಮಾರು ಜನ ಮಕ್ಕಳಿದ್ದಾರೆ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ ಈ ಜೀವ ಅವ್ರಿಗೋಸ್ಕರ ನನಗಾದ್ರೂ ಯಾರಿದ್ದಾರೆ ಅಣ್ಣ ನಿನ್ನ ಬಿಟ್ಟು ನಾವಿದೀವಿ ಸೂರ್ಯ ಅಣ್ಣ ಚಿಕ್ಕ ವಯಸ್ಸಲ್ಲಿ ನಾನು ಪಟ್ಟಿದ ಕಷ್ಟ
ನನಗೆ ಇರೋರು ಪಡ್ತಿರೋ ಕಷ್ಟ ಬೇರೆ ಯಾರಿಗೂ ಬರಬಾರ್ದು ಅಣ್ಣ. ಬುದ್ಧಿ ಬರೋವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಬುದ್ಧಿ ಬಂದ್ಮೇಲೆ ಎಲ್ಲ ವಿಚಿತ್ರ ಅನ್ಸಕ್ ಶುರು ಆಯ್ತು. ಅಪ್ಪ ಯಾರು, ಅಮ್ಮ ಯಾರು, ನಾನ್ ಯಾಕೆ ಇಲ್ಲಿದ್ದೀನಿ ಅನ್ನೋ ಸುಮಾರು ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಿರ್ಲಿಲ್ಲ. ಆದ್ರೆ ಇದೆಲ್ಲ ಅರ್ಥ ಆದ್ಮೇಲೆ ನನ್ ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲದೆ ಇರೋ ಖಾಲಿ ಹಾಳೆ ಅನ್ಸ್ತಿತ್ತು. ಒಂದೊಂದ್ಸಲ ನನಗೂ ಅನ್ಸ್ತು, ಯಾವಾಗಾದ್ರೂ ಊಟಕ್ಕೆ ದುಡ್ಡಿಲ್ದೆ ಇದ್ದಾಗ ಯಾಕೋ ಇನ್ನು ಊಟ ಮಾಡಿಲ್ವಾ ಅಂತ ಕೇಳೋ ಅಮ್ಮ, ಯಾವತ್ತಾದ್ರೂ ರಾತ್ರಿ ತುಂಬಾ ಲೇಟ್ ಆದಾಗ ಇನ್ನು ಮನೆ ಬರೋ ಟೈಮ್ ಆಗಿಲ್ವಾ ಅಂತ ಕೇಳೋ ಅಪ್ಪ. ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಇವಾಗ ನಾನು ಹೀಗಿದ್ದೀನಿ ಅಂದ್ರೆ ಇದಕ್ಕೆಲ್ಲ ಆ ಖಾಲಿ ಹಾಳೆನೆ ಕಾರಣ. ಈ ವಯಸ್ಸಿನಲ್ಲೇ ಅವ್ರ ಕಾಲ ಮೇಲೆ ನಿಂತು ಜವಾಬ್ದಾರಿ ತಗೊಳಕ್ಕೆ ಆ ದೇವರು ಎಷ್ಟು ಜನಕ್ಕೆ ಅವಕಾಶ ಕೊಡ್ತಾನೆ. ದೇವರು ನಮ್ಮಂತವ್ರು ಕೊಟ್ಟಿದ್ದಾನೆ, ಅದನ್ನು ಖುಷಿಯಾಗಿ ತಗೊಂತೀವಿ. ನಿಜ ಕಣೋ, ನೀನ್ ಪಡ್ತಿರೋ ಕಷ್ಟಕ್ಕೆ ಮೇಲೆ ದೇವ್ರ ಪ್ರತಿಫಲ ಕೊಟ್ಟೆ ಕೊಡ್ತಾನೆ. ನಿಂಗೆ ಒಳ್ಳೇದಾಗೆ ಆಗತ್ತೆ. ಬಾ, ಅಣ್ಣ ಕರಿತಿದ್ದಾನೆ, ಹೋಗ್ಬರೋಣ. ಹಾ ಅಣ್ಣ, ಬಾ ಚಿನ್ನ, ನೀನು ಬಬ್ಬು ಅಪಾರ್ಟ್ಮೆಂಟ್ ಬಂತು. ಅದಕ್ಕೆ ನಾನೇನೋ ಮಾಡ್ಲಿ ಬಿಡೋ ಸುಮ್ನೆ. ನನಗೂ ಫೋನ್ ಮಾಡಿದಳು. ಒಂದ್ ನಿಮಿಷ ಇರು, ಕೇಳ್ತೀನಿ ಅಂತ. ಹಲೋ, ನಾನು ಡಾಲಿ ಮಾತಾಡ್ತಾ ಇರೋದು. ವರ್ಷಾಗಿ ಫುಡ್ ಪಾಯ್ಸನ್ ಆಗಿ ಸ್ವಲ್ಪ ಸೀರಿಯಸ್ ಆಗಿದ್ದಾಳೆ. ಹೌದಾ? ನೈಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಇವಾಗ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು. ಒಂದ್ ನಿಮಿಷ ಹೇಳ್ತೀನಿ. ಸ್ವಲ್ಪ ಬೇಗ ಬಿಡ್ತೀರಾ? ಸರಿ, ಬರ್ತಾ ಇದ್ದೀನಿ. ಏನಾಯ್ತು? ಒಂದ್ ನಿಮಿಷ ಬಂದೇ ಇರು. ವರ್ಷ ಇಲ್ಲಿ ಹೇಗಿದ್ದಾನೆ? ಬಬ್ಬು 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 ಎದ್ದೊಳ್ತೀಯಾ? ಹುಷಾರು. ಏನಾಯ್ತಮ್ಮ? ಏನಾಯ್ತು? ಫುಡ್ ಪಾಯ್ಸನ್ ಆಗಿತ್ತು. ಸಾರಿ ಅಮ್ಮ, ನಾನು ನೈಟೆಲ್ಲ ಮಲ್ಕೊಂಡಿದ್ದೆ. ನಿದ್ದೆ ಮಾಡ್ತೀಯಾ? ಸಾರಿ. ಏನೋ ತಿಂತೀಯಾ? ಏನೋ ತಿಂದ? ಬೆಳಗಿಂದ ಎಷ್ಟು ಹೇಳ್ತಿದ್ದೀನಿ, ನೀವೇ ನೋಡಿ. ಯಾಕೆ ಸುಳ್ಳು ಹೇಳ್ತೀಯಾ? ಹಿಂಗೆ ಹೇಳಿ ಆಗ್ರೆ ಹತ್ರ. ಏನಾದ್ರೂ ಕುಡಿತೀಯಾ? ಜ್ಯೂಸ್ ತರ್ಸ್ಲಾ? ಏನು ಬೇಡ. ಜ್ಯೂಸ್ ಏನಾರ ಕೊಟ್ಟಿದ್ದೀರಾ? ಇಲ್ಲ, ಏನೂ ಇಲ್ಲ. ಮತ್ತ ಜ್ಯೂಸ್ ತಗೊಂಬಾ. ನೀವು ಸ್ವಲ್ಪ ಹೋಗಿ ಹೆಲ್ಪ್ ಮಾಡಿ. ನಿದ್ರೇನು ಹೇಳ್ಬೇಕು. ಏನಮ್ಮ? ಯಾವತ್ತೂ ತರ ನಾಳೆ ಅಪ್ಪ ಬರ್ತಾ ಇದಾರಂತೆ. ಅದರಲ್ಲೂ ಏನೋ ವಿಷಯ ಮಾತಾಡ್ಬೇಕು ಅಂತಾನೂ ಹೇಳ್ತಾ ಇದ್ರು. ನಂಗೆ ಅದೇ ಟೆನ್ಷನ್ ಆಗ್ತದೆ. ಏನು ಆಗಲ್ಲ, ಸುಮ್ಮನೆ ಇರು. ನೀನ್ ಧೈರ್ಯ ತಗೋ. ಥ್ಯಾಂಕ್ಸ್ ಮಗ.
ಕುಡಿಬೇಕು ಕುಡಿಬೇಕು ಕುಡಿ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಕುಡಿ. ಹುಷಾರು ಆರಾಮಾಗಿ ಕುಡಿ. ಅಣ್ಣ ಏನ ಸಂಬಳ ಕೊಡ್ತೀರಂತಂದ್ರೆ? ಉಳ್ದಾರಲ್ಲಪ್ಪ? ಉಳ್ದಾರ ಹಿಂದೆ ಬರ್ತಿದಾರ ಸರ್. ಸರಿ. ಅಣ್ಣ ನಮಸ್ತೆ ಅಣ್ಣ. ಏನಲ್ಲಿ ನಿಂದು? ಅಣ್ಣ ಸಂಬಳಣ. ಸಂಬಳನ ಕರೆಕ್ಟ್ ಕೆಲಸ ಮಾಡ್ಬೇಕಲ್ಲೇ. ಸೂರ್ಯಲ್ಲಿ ಸೂರ್ಯ ಹಿಂದೆ ಅಣ್ಣ. ಬಾ ಸೂರ್ಯ. ಅಣ್ಣ ನಮಸ್ಕಾರ ಅಣ್ಣ. ಹಾ ನಮಸ್ಕಾರ. ಅಣ್ಣ ನಮ್ಮ ಕೆಲಸನ ಕೊಟ್ಟು ದುಡ್ಡು ಕೊಟ್ಟು ಉಳ್ಕೊಳ್ಳೋ ಜಾಗನೂ ಕೊಟ್ಟಿದ್ದೀರ ಅಣ್ಣ. ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪ್ರತಿಫಲ ಸಿಗ್ದಂಗಾಯ್ತು ಅಣ್ಣ. ಈ ದುಡ್ಡು ನನಗೆ ಇವತ್ತು ತುಂಬ ಭಾರ ಅನಿಸ್ತಿದೆ ಅಣ್ಣ. ಅಣ್ಣ ನಾನು ಕಷ್ಟಪಟ್ಟಿದ್ದಕ್ಕೂ ಇವತ್ತು ಸಾರ್ಥಕತೆ ಸಿಗ್ದಂಗಾಯ್ತು. ನಿಮ್ಮ ಋಣ ಯಾವತ್ತೂ ಮರೆಯಲ್ಲ ಅಣ್ಣ. ತುಂಬ ಥ್ಯಾಂಕ್ಸ್ ಅಣ್ಣ. ಅಲ್ಲೋ ನೀವು ಆಶ್ರಮದ ಹುಡುಗರು ಅಂತೀರ, ಅಷ್ಟ ಮಾಡಿದ್ರೆ ಹೆಂಗ? ಹೋಗ್ರಿ ಕೆಲಸ ಮಾಡೋಗ್ರಿ. ಅಣ್ಣ ಲೇ ಚಿಕ್ಕ, ನೀನ್ ಕರೆಕ್ಟಾಗಿ ಕೆಲಸ ಮಾಡ್ಬೇಕಲ್ಲೇ ನೀನು. ಇಲ್ಲ ಅಣ್ಣ ಇಲ್ಲ. ಸೂರ್ಯನ್ ಮಕ್ಕ ನೋಡಿ ನೀನು ಕೆಲಸ ಕೊಟ್ಟೇನಿಲ್ಲೇ ನಿನಗೆ. ನನ್ನ ಊಟ ಮಕ್ಕಳಿಗೆ ನಿನ್ನ ಹೆಸರೇ ಹೇಳ್ತೀನಿ ಅಣ್ಣ. ಅಲ್ಲೋ ನೀ ಕೆಲಸ ಕೇಳ ಬರ್ಬೇಕಾದ್ರೆ ಮಗು ತರ ಇದ್ದಿ, ಈಗ ನೀನೇ ಮಕ್ಳು ಮಾಡಂಗಾದ್ಯಾ? ಏಯ್ ನಡಿ ನಡಿ. ಏ ಇತ್ತ ತಾಂಬರ್ಲೆ ಗಾಡಿನ, ಇವನು ಯಾವನ್ಲೆ? ಇವನು ಡೀಸೆಲ್ ಹತ್ರ ತಾಂದು ಇಟ್ಟಾನ ಅಲ್ಲೇ. ನಮಗೇನು ಟೀ ಕೊಡ್ಬೇಡ ಅಂತ ಹೇಳೈತೇನಣ್ಣ? ಚಿಕ್ಕ, ನಮ್ಮಿಬ್ರದ್ದು ಈ ತಿಂಗಳು ಸಂಬಳ ಸೇರಿಸಿ ಈ ತಿಂಗಳದು ಖರ್ಚು ಕಳೆದ್ರೂ ಮಿಕ್ಕಿರೋದು 1,000 ಚಿಕ್ಕ. ಈ 1,000ನ ಇನ್ನೂ ಒಂದು ತಿಂಗಳು ಹೆಂಗೆ ಖರ್ಚು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಇದೇ ಕೆಲಸ ಮಾಡ್ಕೊಂಡಿದ್ರೆ ಆಗಲ್ಲ ಚಿಕ್ಕ. ಇದ್ರ ಜೊತೆಗೆ ಬೇರೆ ಏನಾದರೂ ಮಾಡಬೇಕು. ಅಂಥದ್ದೇನು ಮಾಡೋಕ್ಕಾಕತಿ? ದುಡ್ಡು ಮಾಡಬೇಕು ಚಿಕ್ಕ. ದುನಿಯಾದಲ್ಲಿ ದುಡ್ಡು ಮಾಡಿದ್ರೇನೆ ಬೆಲೆ. ಏ ಚಿಕ್ಕ ನೋಡ್ಬಾರ ಇಲ್ಲಿ. ಮನೆಯಿಂದ ಕೆಲಸ ಮಾಡಿ ಹಣ ಗಳಿಸಿ ಪಾರ್ಟ್ ಟೈಮ್ ಹಾಗೂ ಫುಲ್ ಟೈಮ್ ಯಾವುದೇ ಬಂಡವಾಳ ಇಲ್ಲದೆ, ಯಾವುದೇ ವಿದ್ಯಾರ್ಥಿ ಇಲ್ಲದೆ ತಿಂಗಳಿಗೆ ಹಣ ಗಳಿಸಿ. ಲೇ ಸುರಿ ಅಲ್ಲಿ ನೋಡ್ಬಾರೋ. ಮನೆಯಿಂದ ಕೆಲಸ ಮಾಡಿ ಹಣ ಗಳಿಸಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಯಾವುದೇ. ಲೇ ಚಿಕ್ಕ, ಇಂಥ ಅವಕಾಶ ನಮಗ್ ಸಿಕ್ಕಿರೋದು ದೇವರೇ ನಮ್ ಕಡೆ ಇದೆ ಚಿಕ್ಕ. ಬೆಳಿಗ್ಗೆನೆ ಈ ನಂಬರ್ ಫೋನ್ ಮಾಡ್ಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡು. ಬಾ ಚಿಕ್ಕ. ಮಗ ಎಲ್ಲ ಓಕೆ, ನಮ್ಮ ಹತ್ರ ಫೋನ್ ಮಾಡಕ್ಕೆ ಫೋನೇ ಇಲ್ವಲ್ಲ. ಫೋನ್ ತಾನೇ, ನಾಳೆ ನೋಡ್ಕೊಳ್ಳೋಣ ಬಿಡು. ಯಜಮಾನ್ರೆ, ಯಾರಿಗೆ ಕಾಯ್ತಾ ಇದ್ದೀರಾ? ಒಂದು ಅರ್ಜಿ ಫಿಲಪ್ ಮಾಡೋಣ ಅಂತ ಬಂದಿದ್ದೀರಿ. ಓ,
ಎಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಕೊಡಿ, ನಾನೇ ಫಿಲಪ್ ಮಾಡಿಕೊಡ್ತೀನಿ. ಹಾಂ ಸರಿ ಸರ್. ಇದೆ, ನನ್ನ ಹತ್ರ ಇದೆ. ತಮ್ಮ ಹೆಸರು? ಆಲಯ. ಬಾಲಯ್ಯನವರು. ತಮ್ಮ ವಯಸ್ಸು? 72. 72 ವರ್ಷನಾ ನಿಮಗೆ? ಹೌದು ಸರ್. ಅಲ್ಲ ಯಜಮಾನ್ರೆ, ಇಷ್ಟೊಂದು ವಯಸ್ಸಾಗಿದೆ, ಆಫೀಸ್ಗೆ ಅರ್ಜಿ ಹಾಕೋದಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಯಾಕೆ ಓಡಾಡ್ತೀರಾ? ಇದನ್ನ ನಿಮ್ಮ ಮಕ್ಕಳಿಗೆ ಹೇಳ್ಬೋದಲ್ವಾ? ಹೌದು, ಏನು ಕೆಲಸ ಮಾಡ್ತಿದ್ರಿ? ಪ್ರೈವೇಟ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿದ್ದೆ. ಈಗ ನಾ ರಿಟೈರ್ಮೆಂಟ್ ಆಗಿದ್ದೀನಿ. ಓ, ಇನ್ನೇನು ಮಾಡೋದ್ರಿ ಮನೆಯಲ್ಲಿ ಕುತ್ಕೊಂಡು. ಅಲ್ಲ, ನಿಮ್ಮ ಮಕ್ಕಳಿಗೆ ಹೇಳ್ಬೋದಾಗಿತ್ತಲ್ಲ, ನಿಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ರು, ನಿಮಗೂ ಅನುಕೂಲ ಆಗ್ತಾ ಇತ್ತು. ಅವ್ರವ್ರದ್ರಲ್ಲೇ ಇರ್ತಾರೆ, ಅವರವರ ಕೆಲಸದಲ್ಲೇ ಅವರು ತೊಡಗಿರ್ತಾರೆ. ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕಂತ ನಾನೇ ಸ್ವತಃ ವೈಯಕ್ತಿಕವಾಗಿ ನಾನೇ ಬಂದಿದ್ದೇನೆ. ತಗೊಳ್ಳಿ, ಒಳಗೆ ಹೋಗಿ. ಸರ್, ಸರ್ ಅದು ಹಾಗೇನಿಲ್ಲ ಸರ್. ಸಾರಿ ಸರ್. ಏನಾಯ್ತು? ಪೆಟ್ರೋಲ್ ಇದೆಯಾ ಇಲ್ವಾ? ಪೆಟ್ರೋಲ್ ಇದೆಯಲ್ಲ, ನೋಡೋಣ.
ಆಕಾಶಕ್ಕೆ ಫೋನ್ ಮಾಡಿ ಕರ್ಸೋಣ ಅಂತಂದರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಛೇ, ಎಂಥ ಕೆಲಸ ಆಗೋಯ್ತು. ಏನು ಮಾಡೋದೀಗ? ಹುಷಾರು ಆರಾಮಾಗಿ ಕೊಡಿ. ಮಾವ ಬಂದ್ರು ಅನ್ಸುತ್ತೆ. ಅಪ್ಪ ಎಲ್ಲಿಗೆ ಹೋಗಿದ್ರಿ? ಅಪ್ಪ ನಾನು ನಿಮ್ಗೆ ಮಾತಾಡ್ಸ್ತಾ ಇದ್ದೀನಿ, ನೀವು ನೋಡಿದ್ರೆ ಸುಮ್ಮನೆ ಹೋಗ್ತಿದ್ರಲ್ಲ. ಆಫೀಸ್ ಮುಗಿಸ್ಕೊಂಡು ಎಲ್ಲಿಗೆ ಹೋಗಿದ್ರಿ ಅಪ್ಪ? ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ. ಅಂತದೇನ್ ಇಂಪಾರ್ಟೆಂಟ್ ಕೆಲಸ ಐತೆ ನಿಮ್ಗೆ? ಎಷ್ಟು ಭಯ ಆಗಿತ್ತು ಗೊತ್ತಾ ನಮ್ಮಿಬ್ರಿಗೂ? ಅಪ್ಪ ಒಂದ್ ನಿಮಿಷ ನಿಂತ್ಕೊಳ್ಳಿ. ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ ನಮ್ಮಿಬ್ರಿಗೂ? ಏನಾದ್ರೂ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಬಗ್ಗೆ? ಎಲ್ಲೋ ಹೋಗಿದ್ದೆ? ಅಪ್ಪ ಅದು ಫ್ರೆಂಡ್ಸ್ ಜೊತೆಗೆ. ಹಾಂ ಗೊತ್ತು, ಫ್ರೆಂಡ್ಸ್ ಜೊತೆ ಸುತ್ತಾಡೋದಕ್ಕೆ ಒಂದು ಟೈಮ್ ಇಲ್ವಾ? ಹಾಂ, ಮನೇಲಿ ಅಪ್ಪ ಒಬ್ಬರೇ ಇರ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಸಾರಿ ಅಪ್ಪ. ಏನು ಸಾರಿ? ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನನಗೆ? ಊಟ ಮಾಡ್ದೇನಾ? ಇಲ್ಲ ಅಪ್ಪ. ಬಾ, ಹೋಗುವಾಗ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗ್ಬೇಕಲ್ವೇನಾ? ಅಪ್ಪ ನಾನು ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ನಗ್ತಾನೆ ಇದೀರಲ್ಲ. ಅಪ್ಪ ಊಟ ಆದ್ರೂ ಮಾಡಿ ಮಲ್ಕೊಳ್ಳಿ. ನಂದು ಊಟ ಆಯಿತು. ಊಟ ಆಗಿದೆನಾ? ಏನ್ ಹೇಳ್ತಿದ್ದೀರಪ್ಪ? ಹೌದು, ನೀವ್ ಯಾಕೆ ಲೇಟ್ ಆಗಿ ಬಂದಿರ ಅಂತ ಹೇಳೇ ಇಲ್ಲ. ಸುರೇಶ್ ಅಂಕಲ್, ನಾಗರಾಜ್ ಅಂಕಲ್, ಆಫೀಸ್ನಲ್ಲಿರೋ ಎಲ್ರಿಗೂ ಕಾಲ್ ಮಾಡಿದೆ. ಯಾರಿಗೆ ಕೇಳಿದ್ರು ಗೊತ್ತಿಲ್ಲ 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 ಅಂತಾನೆ ಹೇಳ್ತಿರೋದು. ಸಾಕು ಕಣೋ, ಜಾಸ್ತಿ ಯೋಚನೆ ಮಾಡಬೇಡ. ನಂದು ಊಟ ಆಯಿತು, ನೀವಿಬ್ರು ಊಟ ಮಾಡಿ ಮಲ್ಕೊಳ್ಳಿ. ನಾನ್ ನೋಡಿದ್ರೆ ಎಷ್ಟು ಟೆನ್ಷನ್ ಆಗಿ ಹೇಳ್ತಿದ್ದೀನಿ, ನೀವು ಆರಾಮಾಗಿ ಮಲ್ಕೋತಿದ್ದೀರಲ್ಲ. ಏನ್ ಹೇಳ್ಬೇಕು ನಿಮ್ಗೆ? ಸರಿ ಮಲ್ಕೊಳ್ಳಿ. ಆಕಾಶ್, ಎಕ್ಸ್ಕ್ಯೂಸ್ ಮಿ ಮೇಡಮ್. ಯಾ ಬನ್ನಿ. ಹಾಯ್ ಮ್ಯಾಮ್, ನಮಸ್ಕಾರ. ಹಾಯ್ ಮ್ಯಾಮ್, ನಮಸ್ಕಾರ. ಅದೇ ನಿನ್ನೆ ಕಾಲ್ ಮಾಡಿದ್ನಲ್ಲ ನಿಮಗೆ. ಹಾ, ಜಾಬ್ಗೋಸ್ಕರ ಕಾಲ್ ಮಾಡಿದ್ರಲ್ಲ? ಹಾ ಹೌದು ಮೇಡಮ್. ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ, ಅವರು ನಿಮ್ಮ ಜಾಬ್ನ ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ 2 days ಟ್ರೈನಿಂಗ್ ಇರುತ್ತೆ. ಓಕೆ ಮೇಡಮ್. ಆವಾಗ ಬನ್ನಿ, ನೀವು ಜಾಬ್ ಬಗ್ಗೆ ಡೀಟೇಲ್ಸ್. ಆಮೇಲೆ ಏನಂದರೆ, ಸ್ಟಾರ್ಟಿಂಗ್ ನೀವು ಪರ್ ಹೆಡ್ 500 rupees ಪೇ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮ್ ಕೊಡ್ತೀನಿ, ಡೀಟೇಲ್ಸ್ ಫಿಲ್ ಮಾಡಿಕೊಡಿ. ಇವಾಗ ನಿಮ್ಮಿಬ್ಬರಿಂದ ಸೇರಿ 1000 rupees ಪೇ ಮಾಡಬೇಕಾಗತ್ತೆ. ಸೊ ಆಮೇಲೆ ನಾನು ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ. 500 ಮ್ಯಾಮ್? ಹಾಂ. ಓಕೆ ಸರಿ ಮ್ಯಾಮ್, ನಾನು ಪೇ ಮಾಡ್ತೀನಿ. ಓಕೆ. ಅದ್ರದ್ದು ಅಪ್ಲಿಕೇಶನ್ ಫಾರ್ಮ್ ಪ್ರೊಸೀಜರ್ ಎಲ್ಲ? ಹಾಂ ಹಾಂ, ಅದನ್ನು ನಾನು ಮಾಡಿಕೊಡ್ತೀನಿ, ವರಿ ಮಾಡಬೇಡಿ.
ಶೋರ್ ಇವಾಗ ನೀವು ಅಮೌಂಟ್ ಪೇ ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಬರಲ್ಲ ಮೇಡಮ್. ಇವತ್ತಿಂದ ನಾವು ನಿಮಗೆ ಮನೆಯಲ್ಲೇ ಕುತ್ಕೊಂಡು ಮನಿ ಹೇಗೆ ಅರ್ನ್ ಮಾಡಬೇಕು, ಪ್ರಾಫಿಟ್ ಹೇಗೆ ಮಾಡ್ಕೋಬೇಕು, ಏನು ಕೆಲಸ ಅನ್ನೋದನ್ನೆಲ್ಲ ಹೇಳ್ತೀವಿ. ಇನ್ನು 2 days ಟ್ರೈನಿಂಗ್ ಕ್ಲಾಸಸ್ ಇರುತ್ತೆ ನಿಮಗೆ. ಏಯ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸರ್ ಏನ್ ಸರ್ ನಡೀತಿದೆ ಇಲ್ಲಿ? ಏನ್ ಸರ್ ಇದು? ಸರ್ ಏನಿದು? 1 ನಿಮಿಷ ತಾಳ್ಮೆ, ಬಿ ಕೂಲ್. ಯಾಕೆ ಹಿಂಗ್ ಮಾತಾಡ್ತಾ ಸರ್ ಇದ್ದೀರಾ? ಕೂಲ್ ಅಲ್ಲ ಸರ್, ಒಂದೇ ಒಂದ್ ನಿಮಿಷ ಕುತ್ಕೊಳ್ಳಿ, ಬನ್ನಿ ಕುತ್ಕೊಳ್ಳಿ. ಸರ್ ಒಂದ್ ನಿಮಿಷ ಸರ್. ಆಚೆ ಕಡೆ ದೊಡ್ಡದಾಗಿ ಬೋರ್ಡ್ ಹಾಕ್ಸಿದ್ದೀರಾ, ವರ್ಕ್ ಫ್ರಮ್ ಹೋಮ್ 10,000ದಿಂದ 20,000 ದುಡಿಬಹುದು ಮನೆಯಲ್ಲೇ ಕುತ್ಕೊಂಡು ಅಂತ ಹೇಳ್ಬಿಟ್ಟು. ಏನ್ ನಡೀತಿದೆ ಸರ್ ಇಲ್ಲಿ? ಇಲ್ಲಿ ಬಂದ್ ನಾನ್ ಕೇಳಿದ್ರೆ ಆ ಅಮ್ಮ ಕತೆ ಎಲ್ಲ ಹೊಡಿತಾಳೆ. ಅದ್ ಕಟ್ಬೇಕು, ಇದ್ ಕಟ್ಬೇಕು, ಅದು ಇದು ಅಂತ. ಕಟ್ಸ್ಕೊಂಡ್ರಿ ತಾನೇ 500 ರೂಪಾಯಿ ನಮ್ಮ ಹತ್ರ? ಕಟ್ಸ್ಕೊಂಡ್ರ ಇಲ್ವಾ? ಕೂಲ್, ಕುತ್ಕೊಳ್ಳಿ, 1 ನಿಮಿಷ ಸಮಾಧಾನವಾಗಿ ಕುತ್ಕೊಳ್ಳಿ. ಸಮಾಧಾನದಲ್ಲಿ ಮಾತಾಡಕ್ ಬಂದಿಲ್ಲ ಸರ್, ನಂಗಷ್ಟು ಟೈಮೂ ಇಲ್ಲ. ಕಷ್ಟಪಟ್ಟು ದುಡಿಯೋರ್ ಸರ್ ನಾವು. 2 ದಿವಸ ಊಟಕ್ಕೂ ದುಡ್ಡಿಲ್ಲ. ಸಾಹುಕಾರರು ಫೋನ್ ಮಾಡಿ ಉಗಿತಾವ್ರೆ. ಸರ್ ನನ್ಗೆ ಉತ್ತರ ಬೇಕು. ಏನಕ್ಕೆ ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಏನು? ನೀವು ಟ್ರೈನಿಂಗ್ ಕೇಳಿದ್ದೀರಾ? ಹ್ಞೂ ಸರ್, 2 ದಿವಸನೂ ಟ್ರೈನಿಂಗ್ ಕೇಳಿದೀವಿ. ಇನ್ನೊಂದು 20 ನಿಮಿಷದಲ್ಲಿ ನಮ್ಮ ಹುಡುಗರೆಲ್ಲ ಹೇಳ್ತಾರೆ. ಸರ್ 2 ದಿವಸದಲ್ಲಿ ಹೇಳ್ದೆ ಇರೋದು 20 ನಿಮಿಷದಲ್ಲಿ ಎಲ್ಲ ಹೇಳ್ಬಿಡ್ತಾರ? ನನಗೆ ಈಗ್ಲೇ ಆನ್ಸರ್ ಬೇಕು ಸರ್. ಎಲ್ಲಾಯ್ತು ನಮ್ ದುಡ್ಡೆಲ್ಲ? ಎಲ್ಲಾಯ್ತು? ಸರಿ, ನಾನೇ ಹೇಳ್ತೀನಿ ಕೇಳಿ. 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದರೆ ಸಿಲ್ವರ್ ಮೆಂಬರ್ಶಿಪ್ಪು, 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದರೆ ಗೋಲ್ಡನ್ ಮೆಂಬರ್ಶಿಪ್ಪು. ಇದರಲ್ಲಿ ಯಾವ್ದು ಬೇಕು ನಿಮಗೆ ಚಾಯ್ಸ್ ಮಾಡ್ಕೊಳ್ಳಿ. ಏನು ಇನ್ವೆಸ್ಟ್ಮೆಂಟಾ? ಸರ್ ಎಲ್ಲಿ ಇನ್ವೆಸ್ಟ್ಮೆಂಟು, ಏನ್ ಇನ್ವೆಸ್ಟ್ಮೆಂಟು, ಯಾಕೆ ಇನ್ವೆಸ್ಟ್ಮೆಂಟು? ಬೋರ್ಡ್ ಅಲ್ಲಿ ಲಕ್ಷ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಬರ್ಸಿದ್ದೀರಾ ಸರ್ ನೀವು? ಮನೇಲಿ ಕುತ್ಕೊಂಡು ಪಾರ್ಟ್ ಟೈಮು 10,000 20,000 ಅಂತ ಬೋರ್ಡ್ ಹಾಕ್ಸ್ಬಿಟ್ಟು ಇವಾಗ ನಮ್ಮಂತ ಬಡವ್ರ ಕೈಯಲ್ಲಿ ಕಿತ್ಕೊಂತಿರೋದೇನ ನಿಮ್ಗಳ ಕೆಲ್ಸ? ಅದು 1 ಲಕ್ಷ ಸಿಲ್ವರ್ಗಂತೆ, 2 ಲಕ್ಷ ಗೋಲ್ಡ್ಗಂತೆ. ಸರ್ ಕೂಲ್ ಕೂಲ್. ಸರ್ ನಾನ್ ಕೂಲೆಲ್ಲ ಮಾಡ್ಕೊಳಕ್ ಬಂದಿಲ್ಲ ಸರ್ ಇಲ್ಲಿ. ನನ್ಗೆ ಉತ್ತರ ಬೇಕು ಸರ್. ಮಿಕ್ಕಿದ್ದೆ 1,000 ರೂಪಾಯಿ ಸರ್, ಊಟಕ್ಕೂ ಇಲ್ದೆ ಬಂದಿಲ್ ಕಟ್ಟಿದೀನಿ ನಾನು ಅಪ್ಲಿಕೇಶನ್ಗೆ. ಎಲ್ ಸರ್ ಹೋಯ್ತು? 2 ದಿನ ಟೈಮು ವೇಸ್ಟು. ಎಲ್ ತೆಗ್ದಿರ ಸರ್ ಟೈಮ್ ನ? ನೋಡಿ, ಇದರಿಂದ ನಿಮ್ಗೆ ತುಂಬಾ ಪ್ರಾಫಿಟ್ ಇದೆ. ಸರ್ ಪ್ರಾಫಿಟ್ ಬಾಯ್ ಮಣ್ಣಾಕ. ನನಗ ಪ್ರಾಫಿಟ್ ಗಿಫಿಟ್ ಎಲ್ಲ ಬೇಡ. ಕೆಲ್ಸ ಏನ್ ಸರ್? ದುಡಿಬೇಕು ನಾವು. 1 ನಿಮಿಷ ಸಮಾಧಾನವಾಗಿ ಕೇಳಿ ಸರ್. ಸರ್ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳಕ್ಕೆ ಅಂತ ಬಂದಿರೋದು. 1 ನಿಮಿಷ ಕೇಳಿ, ನಾನು ಹೇಳೋದನ್ನ ಕೇಳಿ. ನಿಮ್ 1 ನಿಮಿಷ ನಮಗ್ ಬೇಡ ಸರ್, ನಾನು ಹೇಳಿದ್ ಕೇಳಿ ನೀವು. ಸರ್ ಅಪ್ಪ ಅಮ್ಮ ಇಲ್ಲ ಸರ್ ನನ್ಗೆ. ಯಾರು ಒಬ್ರು 1 ರೂಪಾಯಿ ಕೊಡೋರಿಲ್ಲ ನನ್ಗೆ. ನಾನ್ ದುಡಿಬೇಕು, ನಾನ್ ತಿನ್ಬೇಕು, ನಾನ್ ಕುತ್ಕೋಬೇಕು, ನಾನೇ ಸಾಯ್ಬೇಕು. ಅದ್ ನನ್ ದುಡ್ಡು. ಸಮಾಧಾನ, 1 ನಿಮಿಷ ಕೇಳಿ. ಇದರಲ್ಲಿ ತುಂಬಾ ಪ್ರಾಫಿಟ್ಸ್ ಇದೆ. ಇಲ್ಲಿ ನೀವು ಬೇರೆಯವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೇಕು. ಏನ್ ಸರ್ ತಲೆ ಹೊಡಿಯೋ ಕೆಲ್ಸ ಹೇಳ್ತಿದ್ದೀರಾ ನೀವು? ಸರ್ ಒಬ್ರಿಂದ ಒಬ್ರಿಗೆ. ಸರಿ ಸರ್,
ಈ ತರ ಗಿಮಿಕ್ ಎಲ್ಲ ಮಾಡಂಗಿದ್ರೆ ಯಾರಾದ್ರೂ ಶ್ರೀಮಂತರ ಮಕ್ಕಳನ್ನ ನೋಡ್ಕೊಂಡು ಬೋರ್ಡ್ ಹಾಕಕ್ ಮುಂಚೆ ಓನ್ಲಿ ಫಾರ್ ರಿಚ್ ಕಿಡ್ಸ್ ಅಂತ ಬೋರ್ಡ್ ಹಾಕಿ ಸರ್. ಅವ್ರು ದುಡ್ಡಿರೋರ್ ಬಂದಿ ಕಟ್ಬಿಟ್ಟು ನಿಮ್ ಹತ್ರ 1 ಲಕ್ಷ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರಿಗೆ ಪ್ರಾಫಿಟ್ ಕೊಡಿ. ಅಲ್ಲ ಸರ್, ನಾವು ಕೊಟ್ಟಿರೋ 500 ರೂಪಾಯಿನ ಇಟ್ಕೊಳ್ಳಿ, ತಿಂದಿ ಮಜಾ ಮಾಡಿ. ದೊಡ್ಡ ನಮಸ್ಕಾರ ಸರ್. 1 ನಿಮಿಷ. ಹೌದು, ಇದೆಲ್ಲ ಎದಕ್ಕೆ ಮಾಡಬೇಕಾ ನಿನಗೆ? ಇಂಜಿನಿಯರಿಂಗ್ ಮಾಡಿದೀಯಾ, ಇಂಜಿನಿಯರ್ ಮಾಡ್ಕೊಂಡು ಜಾಬೆಲ್ಲ ಮಾಡೋಂಥದ್ದು ಏನಿದೆ ಹೇಳು? ಅಪ್ಪ ನಾನು ಇಷ್ಟು ಓದಿರೋದು ಇನ್ನೂ 2 ವರ್ಷ ಜಾಬ್ ಮಾಡಬೇಕು ಅಂತ. ನೀವೇ ಹೇಳಿ, ನಾನು ಜಾಬ್ ಮಾಡಬಾರ್ದಾ? ಇನ್ನೂ 2 ವರ್ಷನಾ? ಏನು ಬೇಕಿಲ್ಲ, ಇವತ್ತೇ ಸುಮ್ಮನೆ ನನ್ನ ಜೊತೆ ಬಂದ್ಬಿಡು, ಊರಿಗೆ ಹೋಗೋಣ. ಇಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ ನಾನು ಬರಕ್ಕಾಗಲ್ಲ ಇವಾಗ. ಹೌದು, ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಿದ್ರಲ್ಲ, ಇದೇನಾ ಅದು? ಜಾಬ್ ಮಾಡಬೇಡ ಅಂತ ಹೇಳಕ್ ಅಲ್ಲಿಂದ ಎಲ್ಲರಿಗೂ ಬಂದ್ರ? ಸದ್ಯಕ್ಕೆ ನಾನಂತೂ ನಿಮ್ಮ ಜೊತೆ ಬರಲ್ಲ. ಏ ಕಂದ, ಇಷ್ಟ ಆಗಿದ್ರೆ ನಾನ್ಯಾಕೆ ಬರ್ತಿದ್ದೆ? ನಿನಗೊಂದು ಇಂಪಾರ್ಟೆಂಟ್ ವಿಷಯ ಇದೆ ನಿನ್ನ ಹತ್ರ ಮಾತಾಡ್ಲಿಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯನಾ? ಏನಪ್ಪ ಅದು? ಅದೇ ನನ್ನ ಫ್ರೆಂಡ್ ಸುರೇಶ್ ಇದಾನಲ್ಲ, ಸುರೇಶ್ ಮಗ ಮಂಜು ಅಂತ ಇದಾನಲ್ಲ, ರೀಸೆಂಟಾಗಿ ಅವನು ಗೌರ್ಮೆಂಟ್ ಜಾಬ್ ಆಗಿದೆ. ಜೊತೆಗೆ ಅವ್ರ ಅಪ್ಪನ ಬಿಸ್ನೆಸ್ ಎಲ್ಲ ಇವಾಗೆಲ್ಲ ಅವನೇ ನೋಡ್ಕೊತಾ ಇದ್ದಾನೆ. ಸಚ್ ಎ ಗ್ರೇಟ್ ಬಾಯ್. ಅದಕ್ಕೆ ಇವಾಗ ನಾನು ಏನ್ ಮಾಡ್ಲಪ್ಪ? ಹೇಳ್ತೀನಿ ಇದು. ಹಾಯ್, ಗೊತ್ತೋಳಿ, ಇವಳೇ ನನ್ನ ಮಗಳು. ಹಾಯ್, ಐ ಆಮ್ ಮಂಜು. ನಾನು ಮತ್ತು ಸುರೇಶ್ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಿಮ್ಮಿಬ್ಬರಿಗೂ ಮದುವೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಗೊತ್ತಿಲ್ಲದೆ ಇರೋ ಯಾರಿಗೋ ಕೊಟ್ಟು ಮದುವೆ ಮಾಡೋಕ್ಕಿಂತ ಇದೇ ಬೆಸ್ಟ್ ಅನ್ಸುತ್ತೆ ನನಗೆ. ಅಪ್ಪ, ನಂಗೆ ಇಷ್ಟು ಬೇಗ ಮದುವೆ ಬೇಡ. ನನಗೆ ಗೊತ್ತಿತ್ತು ನೀನು ಹಿಂಗೆ ಹೇಳ್ತೀಯ ಅಂತ, ಆದ್ರೆ ನನ್ನ ಮಗಳು ನನ್ನ ಮಾತು ಮೀರಲ್ಲ ಅಂತ ನಂಬಿಕೆ ನನಗಿದೆ. ಮಂಜು, ಏನಾದ್ರೂ ಮಾತಾಡ್ತೀಯ ನನ್ನ ಮಗಳ ಜೊತೆ? ಅಪ್ಪ, ವರ್ಷ ಬಾಯಿಲಿ ವರ್ಷ. ಇರ್ಲಿ ಬಿಡಿ ಅಂಕಲ್. ವಾವ್ ಬಬ್ಬು, ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ನೀನೇನೇ ಹೇಳು, ನೇಚರ್ ಎಷ್ಟೇ ಚೆನ್ನಾಗಿದ್ರು ನಿನ್ನಷ್ಟು ಬ್ಯೂಟಿಫುಲ್ ಆಗಿಲ್ಲ ಕಣೆ. ನನಗೆ ನನ್ನ ಲೈಫ್ ಬಗ್ಗೆ ಟೆನ್ಷನ್ ಆಗ್ತಿದ್ರೆ ನಿಂಗೆಲ್ಲ ತಮಾಷೆ ಅಲ್ವಾ? ಯಾಕೆ ಬಬ್ಬು, ಏನಾಯ್ತು? ಯಾರೇನಾದ್ರೂ ಹೇಳಿದ್ರಾ? ಇಲ್ಲ. ಮತ್ತೆ ಏನಾಯ್ತು? ಯಾಕೆ ಹಿಂಗಿದ್ಯಾ? ನಮ್ಮವ ಬೇರೆ ಊರಿಂದ ಮನೆಗೆ ಬಂದ್ರು ಅಂತ್ಯಾ? ನೀನು ಖುಷಿಯಾಗಿರೋದು ಬಿಟ್ಟು ನೀನು ಒಳ್ಳೆ ತಲೆ ಮೇಲೆ ಬೆಟ್ಟ ಬಿದ್ದಿರೋಲ್ ಥರ ಆಡ್ತಿದ್ಯಲ್ಲ. ನಿನ್ನೆ ಅಪ್ಪ ಮನೆಗೆ ಬಂದಿದ್ರಲ್ಲ, ಅವ್ರ ಜೊತೆಗೊಬ್ರು ಅವ್ರ ಫ್ರೆಂಡ್ ಮಗನ ಕೂಡ ಕರ್ಕೊಂಬಂದಿದ್ರು. ಮಂಜು ಅಂತೆ, ಇನ್ನೂ ಗೌರ್ಮೆಂಟ್ ಜಾಬಲ್ಲಿದ್ದಾನಂತೆ. ಅದ್ರ ಜೊತೆ ವೆಲ್ ಸೆಟಲ್ ಕೂಡ. ಆ್ಯಂಡ್ ಅವ್ರ ಅಪ್ಪನ ವರ್ಕೆಲ್ಲ ಅವನೇ ಮ್ಯಾನೇಜ್ ಮಾಡ್ತಿರೋದು. ಅವನಿಗೆ ಕೊಟ್ಟು ಮದುವೆ ಮಾಡ್ಸೋಣ ಅಂತಿದ್ದಾರೆ. ಓ ವಾವ್, ಕಂಗ್ರಾಟ್ಸ್, ಸೂಪರ್. ಮದ್ವೆ ಯಾವಾಗ? ಬಬ್ಬು, ನಾನು ಮೊದಲೇ ಟೆನ್ಷನಲ್ಲಿ ಇದ್ದೀನಿ. ನೀನು ಸುಮ್ಮನೆ ಏನನ್ನೋ ಹೇಳಿ ನಂಗೆ ಇನ್ನೂ ಟೆನ್ಷನ್ ಕೊಡಬೇಡ. ಅಲ್ಲ, ಆ ಕಡೆ ಅಪ್ಪ ನೋಡಿದ್ರೆ ನಂಗೆ ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಏನು ಡಿಸೈಡ್ ಮಾಡಿದ್ಯಾ ಹೇಳು ಅಂತ ತುಂಬಾನೇ ಪ್ರೆಷರ್ ಆಗ್ತಿದ್ದಾರೆ. ನೀನು ನೋಡಿದ್ರೆ ಹೀಗೆ ಆಡ್ತಾ ಇದೀಯಾ. ಅದಕ್ಕೇನಿವಾಗ? ಓಡೋಂಗ್ ಮದ್ವೆ ಆಗೋಣ ಅಂದ್ರೆ ಅದಕ್ಕೂ ರೆಡಿ.
ನಾನು ಮಾತ್ರ ಎಲ್ಲದಕ್ಕೂ ರೆಡಿ. ಆದರೆ ನನಗೆ ನನ್ನ ಮದುವೆಗೆ ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕು ಅನ್ನೋ ಒಂದು ಆಸೆ ಇರಲ್ವಾ? ನೀನು ನೋಡಿದ್ರೆ ನಮ್ಮ ಅಪ್ಪ ಹತ್ರ ಬಂದು ಮಾತಾಡೋಕ್ಕೆ ರೆಡಿನೇ ಇಲ್ಲ. ನಾನು ಹೇಳ್ದಂಗೆ ಕೇಳಿದಿದ್ರೆ ನಾನು ಯಾವಾಗಲೂ ನಮ್ಮ ಅಪ್ಪ ಹತ್ರ ಹೇಳಿ ಒಪ್ಪಿಸ್ತಾ ಇದ್ದೆ, ಅಪ್ಪನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೆ. ಆದರೆ ಅದೇ ಕೆಲಸ ಇವಾಗ ಮಾಡಿದ್ರೆ ನಮ್ಮಪ್ಪಂಗೆ ನಾನು ಮೋಸ ಮಾಡ್ದಂಗೆ ಅನ್ಸಲ್ವಾ ಎಲ್ಲ ಮುಚ್ಚಿಟ್ಟು? ಅದಕ್ಕೇನೆ ಇವಾಗ ಎಲ್ಲ ನಾನೇ ತಪ್ಪು ಥರ ಮಾಡ್ತಿದ್ಯಾ? ಚಿನ್ನ, ಕರೆಕ್ಟಾಗಿ ಕೇಳಿಸ್ಕೊ. ನಾನು ಗೌರ್ಮೆಂಟ್ ಕೆಲಸ ತೊಗೊಂಡ್ಮೇಲೆ ನಿಮ್ಮ ಅಪ್ಪ ಹತ್ರ ಎದುರುಗಡೆ ಬರೋದು, ಅಲ್ಲಿವರೆಗೂ ಬರಲ್ಲ. ಫೋರ್ಸ್ ಕೂಡ ಮಾಡ್ಬೇಡ. ನೀನು ನನಗೆ ತಲೆನೂ ಕೆಡಿಸ್ಬೇಡ, ಸುಮ್ಮನೆ ಬಿಟ್ಬಿಡು. ಅಟ್ಲೀಸ್ಟ್ 2 years ಆರ ಬೇಡವಾ? ಏನು ಇನ್ನು 2 years? ಹೂಬೊಬ್ಬು, ಗೌರ್ಮೆಂಟ್ ಕೆಲಸ ಏನಾರ ಹಾಗೆ ಸುಮ್ಮನೆನಾ? ಸುಮ್ಮನೆ ಖರ್ಚು ಕೆಲಸ ಕೊಡ್ತಾರಾ? ಅಟ್ಲೀಸ್ಟ್ 2 years ಆರ ಬೇಕೇ ಬೇಕು ತಾನೆ? ನಾನು ಅವತ್ತು ಹೇಳಿದ್ದು ಒಂದೇ, ಇವತ್ತು ಹೇಳ್ತಿರೋದು ಒಂದೇ. ಇಷ್ಟೆಲ್ಲ ಮಾಡ್ತಿರೋದು ನಿಂಗೋಸ್ಕರ. ಒಬ್ಬು, ಅರ್ಥ ಮಾಡ್ಕೊ ಪ್ಲೀಸ್. ಅಂಡರ್ಸ್ಟ್ಯಾಂಡ್ ಮೀ. ವರುಣ್ ಪ್ಲೀಸ್, ನನ್ನ ಬಗ್ಗೆನೂ ಸ್ವಲ್ಪ ಅರ್ಥ ಮಾಡ್ಕೋ. ನಾನು ಯಾವ ಸಿಚುಯೇಷನ್ ಇದ್ದೀನಿ ಅಂತ ನೀನು ಅರ್ಥ ಮಾಡ್ಕೋ. ಯಾಕೆ ಹಠ ಮಾಡ್ತಿದ್ಯಾ? ಬಾ ಅಪ್ಪನ ಹತ್ರ ಹೋಗೋಣ. ಇಲ್ಲ ಬೊಬ್ಬು, ಆಗಲ್ಲ. ನಿಂಗೆ ನಿಂದೆ ಆಟ ಆದ್ರೆ ನನಗೆ ನಂದೇ ಆಟ. ನಾನು ಇವಾಗ ಬರೋಣ ಅಂದ್ರೆ ಬರೋಣ ಅಷ್ಟೇ. ಹೌದಾ, ಸರಿ. ನಿನಗೆ ನಿಂದೆ ಆಟ ಅಂದಮೇಲೆ ನಂಗೂ ನಂದೇ ಆಟ. ನಾಳೆ ಮಧ್ಯಾಹ್ನವರೆಗೂ ಕಾಯ್ತೀನಿ ಅಪ್ಪನ ಜೊತೆಗೆ. ಅಷ್ಟರಲ್ಲಿ ಬಂದರೆ ಈ ಬಬ್ಬು ನಿನ್ನವಳು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ಆ ನಂಬಿಕೆನ ಉಳಿಸ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿತ್ತು. ನೀನೆಷ್ಟೇ ಅಂದ್ರು ನಾನಂತೂ ಬರಲ್ಲ. ನಿನ್ನಿಷ್ಟ. Okay, sir. Thank you. It's my pleasure to work with this team. Thank you, sir. Thank you. Smita? 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 ಆಕಾಶ್, ಅಯ್ಯೋ ದೇವ, ಏನಾಯ್ತು ಆಕಾಶ್? ಒಂದ್ ನಿಮಿಷ ಇರು, ಸ್ವಿಚ್ ಆಫ್ ಆದ್ರೂ ಮಾಡ್ತೀನಿ. ನಾನು 8 ವರ್ಷದಿಂದ ನನ್ನ ಆಸೆ ಬಗ್ಗೆ ಹೇಳ್ತಿದ್ನಲ್ಲ, ಅದು ಇವತ್ತು ಈಡೇರಿತು. ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ ಆಕಾಶ್? ನೆಕ್ಸ್ಟ್ ಮಂತ್ ಅಬ್ರಾಡ್ ಹೋಗ್ಬೇಕು. ಅಂತೂ ನಾನು ಫಾರಿನ್ ಅಲ್ಲೇ ವರ್ಕ್ ಮಾಡ್ಬೇಕು ಅನ್ನೋ ಆಸೆ ಇವತ್ತು ನನ್ನ ಸಾಯಿ. ಕಂಗ್ರಾಟ್ಸ್ ಮಿಸ್ಟರ್ ಆಕಾಶ್. ಇನ್ಮೇಲೆ ಏನಿದ್ರು ಮಾವ ಬಂದ್ರು ಅನ್ಸುತ್ತೆ. ಗೇಟ್ ಸೌಂಡ್ ಆಯ್ತು. ಹೌದು, ಅಪ್ಪ ಬಂದ್ರು. ಅವರಿಗೆ ವಿಷಯ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಬಾ. ಅಪ್ಪ, ಆಫೀಸಿಂದ ಇವಾಗ ಕಾಲ್ ಬಂದಿತ್ತು. ನೆಕ್ಸ್ಟ್ ಮಂತ್ ಅಬ್ರಾಡ್ಗೆ ಹೋಗ್ಬೇಕಂತೆ. ಅಂತೂ ನಾ ಅನ್ಕೊಂಡಂಗೆ ಎಲ್ಲ ಆಗ್ತಿದೆ ಅಪ್ಪ. ಒಳ್ಳೇದಾಗ್ಲಪ್ಪ. ಮಾವ, ನಾ ತಿಂಡಿಗೆ ರೆಡಿ ಮಾಡಿದ್ದೀನಿ, ನೀವು ಬೇಗ ರೆಡಿಯಾಗಿ ಬನ್ನಿ. ಸರಿನಮ್ಮ, ನಾನು ಇವತ್ತು ಬೇಗ ಆಫೀಸ್ಗೆ ಹೋಗ್ಬೇಕು. ಸರಿ ಸರಿ ಮಾವ, ಆಯ್ತು. ಆಕಾಶ್, ಆಕಾಶ್, ಕಾಫಿ. ಸ್ಮಿತಾ, ಒಂದ್ ನಿಮಿಷ. ನಾನು ಈ ಮ್ಯಾಟ್ರ್ ಹೇಳೋಕ್ಕೂ ಮುಂಚೆ ಅಪ್ಪನ ಹತ್ರ ಸಾರಿ ಕೇಳಬೇಕಿತ್ತು. ನಿನ್ನೆ ಟೆನ್ಷನಲ್ಲಿ ಏನೇನೋ ಮಾತಾಡಿ ತುಂಬ ನೋವು ಮಾಡಿದೆ ಅನಿಸ್ಬಿಡ್ತು. ಅವ್ರ ಮೇಲಿರೋ ಪ್ರೀತಿಗೆ ನೀವು ಆ ಥರ ಮಾತಾಡಿದ್ದೀರಾ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅದರಲ್ಲೂ ಅಪ್ಪನ ಫೋನ್ ನೆನ್ನೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಅದಕ್ಕೋಸ್ಕರ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಅಪ್ಪ ಬಂದ ತಕ್ಷಣ ಸಾರಿ ಕೇಳಿಬಿಡಿ, ಎಲ್ಲ ಸರಿ ಹೋಗುತ್ತೆ.
ಸರಿ, ಸಾರಿ ಕೇಳ್ತೀನಿ. ಆಕಾಶನ ಕರಿಬೇಕಿತ್ತು. ಆಕಾಶ್, ಆಕಾಶ್, ಸಾಕಮ್ಮ. ಅಪ್ಪ ಸಾರಿ ಅಪ್ಪ, ನಿನ್ನೆ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಅದರಲ್ಲಿ ಇವತ್ತು ಆಫರ್ ಲೆಟರ್ ಒಂದು ಖುಷಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗಲಿಲ್ಲ. ಸಾರಿ ಅಪ್ಪ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳಿ, ನಾವು ಹೋಗಲ್ಲ, ಕ್ಯಾನ್ಸಲ್ ಮಾಡ್ತೀವಿ. ಯಾಕೋ ನಿಮಗೆ ಇಷ್ಟ ಇಲ್ಲ ಅನಿಸುತ್ತೆ. ಹಾಗ್ಯಾಕೋ ಮಾತಾಡ್ತೀಯ? ನಾನು ಯಾವಾಗ ಆ ಥರ ಹೇಳಿದೆ? ಹಾಂ, ನೋಡು, ಇಷ್ಟು ವರ್ಷ ನೀನು ಕಷ್ಟಪಟ್ಟಿದೀಯಾ, ಆಸೆ ಪಟ್ಟಿದೀಯಾ. ನೀವಿಬ್ರು ಹೋಗಿ ಬನ್ನಿ. ಅಪ್ಪ, ನಾವಿಬ್ಬರೇ ಅಲ್ಲ, ನಾವು 3 ಜನ ಹೋಗೋ ಪ್ಲಾನ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ಹೇಳಕ್ ಮರ್ತಿದ್ದೆ ಅಷ್ಟೇ. ನೀವು ಬರ್ತಿದ್ದೀರಾ? ಬೇಡ ಕಣ, ನಾನು ಫಾರಿನಿಗೆ ಬರಲ್ಲ. ಈ ರಿಟೈರ್ಮೆಂಟ್ ಆಗೋ ವಯಸ್ಸಲ್ಲಿ ಅಲ್ಲಿ ನಾನು ಒಬ್ಬನೇ ಬಂದು ಏನೋ ಮಾಡಲಿ, ತುಂಬ ಬೇಜಾರಾಗುತ್ತೆ. ನೀವಿಬ್ರು ಹೋಗಿ ಬನ್ನಿ. ಇಲ್ಲ ಅಪ್ಪ, ನಾವು 3 ಜನ ಹೋಗ್ಲೇಬೇಕು ಅಷ್ಟೇ. ಹೌದು ಮಾವ, ನನಗೂ ಮನಸ್ಸಿಗೆ ಯಾಕೋ ಸರಿ ಬರ್ತಿಲ್ಲ. ಯಾಕೆ ನೀವಿಬ್ರು ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನಾನು ಅಲ್ಲಿಗೆ ಬರಲ್ಲ ಕಣೋ. ಹಾಂ, ನಿನಗೆ ಹೇಳೋದು ಮರ್ತಿದ್ದೆ. ನನ್ನ ಫ್ರೆಂಡ್ ಮಗನು ಒಬ್ಬ ಫಾರಿನಲ್ಲಿದ್ದಾನೆ. ಅವ್ರ ಅಪ್ಪ ಕೂಡ ಇಲ್ಲಿ ಒಬ್ಬರೇ ಇದ್ದಾರೆ. ನೋಡು, ನೀನು ನನಗೆ ಏನು ವ್ಯವಸ್ಥೆ ಮಾಡಬೇಕು ಅಂತಿದೆಯೋ ಅದನ್ನೆಲ್ಲ ಅವ್ರ ಹತ್ರನೇ ಮಾಡು. ನಾನು ಅವ್ರ ಜೊತೆಗೆ ಇರ್ತೀವಿ, ಆರಾಮಾಗಿರ್ತೀವಿ. ಅಪ್ಪ, ನಂಗೆ ಯಾಕೋ ಸರಿ ಅನಿಸ್ತಿಲ್ಲಪ್ಪ. ಹೌದು ಮಾವ, ನನಗೂ ಯಾಕೋ ಮನ್ಸಿಗೆ ಸರಿ ಬರ್ತಿಲ್ಲ. ನೀವಿಬ್ರು ಹೋಗಿ ಬನ್ನಿ, ನಾನಂತೂ ಬರಲ್ಲ. ನನ್ನನ್ನು ನೋಡಬೇಕು ಅಂತ ನಿಮಗೇನಾದರೂ ಅನಿಸ್ದಾಗ ಬಂದು ನೋಡ್ಕೊಂಡು ಹೋಗಿ. ಮೊದಲು ಜೀವನದಲ್ಲಿ ಸೆಟ್ಲ್ ಆಗೋದನ್ನ ನೋಡ್ಕೊಳ್ಳಿ. ನನ್ನ ಫೈನಲ್ ಡಿಸಿಷನ್, ನಾನು ಬರಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸೇರಿರೋ ಉದ್ದೇಶ ಏನಂತ ಹೇಳಿದರೆ, ಅವರಿಗೆ ಇವತ್ತು ನಿವೃತ್ತಿ ಆಗ್ತಾ ಇದೆ. ಆದ್ದರಿಂದ ನಾವಿಲ್ಲಿ ಅವ್ರಿಗೆ ಬೀಳ್ಕೊಡಲು ಸೇರ್ಕೊಂಡಿದ್ದೀವಿ. ಅವ್ರು ಇಷ್ಟು ದಿನ ನಮ್ಮ ಜೊತೆ ಇದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳ್ಕೊಟ್ಟು, ಮನೆಯಲ್ಲಿ ಯಜಮಾನರು ಯಾವ ರೀತಿ ಮುಖ್ಯನೋ ಆಫೀಸಲ್ಲಿ ಕೂಡ ಹಿರಿಯರು ಅಷ್ಟೇ ಮುಖ್ಯ. ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಅದು ನಮಗೆ ತುಂಬ ದುಃಖ ಆದ ವಿಷಯ. ಆದರೂ ಕೂಡ ಒಂದು ಖುಷಿ ವಿಚಾರ ಏನು ಅಂತ ಹೇಳಿದರೆ, ಅವರು ಕೊನೆ ದಿನಗಳಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಇರ್ತಾರೆ. ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿರಲಿ. ನಮ್ಮ ಆಫೀಸಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ನಕ್ಕಂತ ಇರ್ತಾಯಿದ್ರು. ಆದ್ದರಿಂದ ಅವ್ರು ನಮಗೆಲ್ರಿಗೂ ಬೇಕಾದಂಥ ವ್ಯಕ್ತಿ. ಎಲ್ಲರನ್ನೂ ಅವರು ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ರು. ಅವ್ರನ್ನ ಕಳಿಸ್ಕೊಡೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಆದರೂ ಕಳಿಸ್ಕೊಡ್ಲೇಬೇಕು. ಅವರ ಕೊನೆ ದಿನಗಳು ಚೆನ್ನಾಗಿರಲಿ ಅಂತೇಳಿ ನಾವು ಕೇಳ್ಕೊಳೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.
ಥ್ಯಾಂಕ್ ಯು, ಚೆನ್ನಾಗಿ ಕೆಲಸ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಓ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಹೇಳ್ರ 2 ದಿವಸದಿಂದ ಎಲ್ಲೋಗಿದ್ರಿ? ನಾಪತ್ತೆ ಆಗಿದ್ರಲ್ರ? ಅಣ್ಣ ಅದು ಏನಾರ ಬಿಡಿ ಅಣ್ಣ. ಹೇಳ್ರ, ನನ್ನ ಹತ್ರ ಹೇಳಕ್ ಯಾಕೆ ಸಂಕೋಚನ? ಅಣ್ಣ ಅದು ಅಂಗಡಿ ಹತ್ರ ಬೋರ್ಡ್ ನೋಡಿದ್ವಿ ಅಣ್ಣ, ಪಾರ್ಟ್ ಟೈಮ್ ಜಾಬ್ದು. ಈ ಕೆಲ್ಸದ ಜೊತೆಗೆ ಆ ಕೆಲ್ಸನೂ ಮಾಡೋಣ ಅಂತ ಓದ್ವಿ ಅಣ್ಣ. ಅಲ್ಲಿ ನೋಡಿದ್ರೆ 1 ಲಕ್ಷ ಕೊಡಿ 2 ಲಕ್ಷ ಕೊಡಿ ಅಂತ ನಮ್ಮ ಹತ್ರ ಇದು 1,000 ರೂಪಾಯಿನೂ ಇಸ್ಕೊಂಡು ಮೋಸ ಆಗೋಯ್ತು ಅಣ್ಣ. ಅಲ್ರ, ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ನನಗೆ ಹೇಳೋಬೇಕನ್ನ ಜ್ಞಾನ ಬೇಡ ನಿನಗೆ? ಅಲ್ಲೋ, ನಿನಗೇನಾಗಿದೆ? ದೊಡ್ಡ ದೊಡ್ಡ ಮಾತಾಡ್ತೀಯ? ಸ್ವಲ್ಪನಾದ್ರೂ ಸಾಮಾನ್ಯ ಜ್ಞಾನ ಇಲ್ಲ ನಿಮಗೆ? ಓದಿನಂತೀರಲ್ರ? ನಮಗೇನ್ ಗೊತ್ತಣ, ಕೈಗೆ ಚಿಪ್ ಕೊಡ್ತಾರಂತ. ಅಣ್ಣ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಣ್ಣ. ಅಣ್ಣ, ನಾವಿಬ್ರು ಒಂದ್ ನಿರ್ಧಾರಕ್ಕೆ ಬಂದಿದೀವಿ ಅಣ್ಣ. ಏನಪ್ಪ? ಅಣ್ಣ ಈ ಕೆಲ್ಸದ ಜೊತೆಗೆ ಬೆಳಿಗ್ಗೆ ಎದ್ದು ಪೇಪರ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಆಚೆ ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಂಡು ಬೆಳಿಗ್ಗೆ ಪೇಪರ್ ಹಾಕ್ತೀವಣ್ಣ. ಸೈಕಲ್ ಬೇಕಾ ನಿಮಗೆ? ಸರಿ, ನಮ್ ಗೋಡನಲ್ಲಿ ಸೈಕಲ್ ಇದಾವೆ. ನಮ್ ದುಡ್ಡು ನಿಮ್ ದುಡ್ಡು ಅಂತ ಅಲ್ಲ. ಫಸ್ಟ್ ಕೆಲಸ ಮಾಡೋಗ್ರ ಸೈಕಲ್ ತಗೊಂಡು ನಿಮ್ ಸಂಬಳದಾಗ ಮುರ್ಕೊಡ್ತೀನಿ, ಆಯ್ತಾ? ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಬರ್ತೀವಿ ಅಣ್ಣ. ಬಾಯಿಗೆ ಏ ರಾಜ, ಕೊಡೋ. ಅಕ್ಕ, ನಿಜವಾಗ್ಲೂ ನನ್ನ ಹತ್ರ ಕಾಸಿಲ್ಲ ಅಕ್ಕ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಹಂಗ್ ಮಾಡಬಾರ್ದು, ಕೊಡಪ್ಪ. ಇರೋ ದುಡ್ಡೆಲ್ಲ ನಾನು ಆಗ್ಲೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಕಾಣಿಸುತ್ತೆ, ಯಾಕೆ ಹಿಂಗ್ ಆಡ್ತೀಯ? ದೇವ್ರ ನಿನಗೆ ಒಳ್ಳೇದ್ ಮಾಡ್ಲಿ, ನಿನ್ ಕನ್ಸೆಲ್ಲ ನೆನ್ಸಾಗ್ಲಿ, ನೀನ್ ಅನ್ಕೊಂಡಂಗೆಲ್ಲ ಒಳ್ಳೇದಾಗ್ಲಿ. ಮುಂದೆ ಎಲ್ಲಾರು ಸಿಕ್ಕರೆ ನೆನ್ಪು ಮಾಡ್ಕೊಂಡ್ ಕೊಡು. ರಾಜ, ಬರ್ತೀನಿ.
ಇಯರ್ಲಿ ಮೆಂಬರ್ಶಿಪ್ ಮುಗ್ದಿದೆ. ಭಾಳ ದಿನ ಆಯಿತು ನಿಮ್ಗೆ ಹೇಳಬೇಕಂತ ಇದ್ದೆ. ಸಾರಿ. ಸರ್ ಗೂಗಲ್ ಪೇ ಇದೆಯಾ? ಹಾಂ ಇದೆ. ಒಂದು ನಿಮಿಷ ಬ್ಯಾಲೆನ್ಸ್ ಚೆಕ್ ಮಾಡ್ತೀನಿ. ಸರ್ ಬ್ಯಾಲೆನ್ಸ್ ಇಲ್ಲ, ನಾಳೆ ಪೇ ಮಾಡಲಾ? ಓಕೆ. ಬೇಜಾರಿಲ್ಲ ತಾನೆ? ಹೇ ಇಟ್ಸ್ ಓಕೆ. ಥ್ಯಾಂಕ್ ಯು. ಯಾ. ಚಿನ್ನ 1000 ಕ್ಯಾಶ್ ಇದ್ರೆ ಕೊಡೆ. ಹೈ ತಗೋಪ್ಪ. ಸರ್ ಚೇಂಜ್. ಏಯ್ ಪರವಾಗಿಲ್ಲ, ಇಟ್ಕೋಕಮ್ಮ, ಹಿಡ್ಕೊ ಹೋಗಮ್ಮ. ಸರ್ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರೋದು. ನಂದು ಇಂಜಿನಿಯರಿಂಗ್ ಮುಗಿದಿದೆ. ನನಗೂ ಚಿಲ್ಡ್ರ ಬೆಲೆ ಅಂತ ಗೊತ್ತಾಗುತ್ತೆ ಸರ್. ಥ್ಯಾಂಕ್ ಯು. ಹೌದಲ್ಲ, ಕೇಳಿ ನೋಡ್ತೀನಿ ಇರು. ಲೋ ಮನು, ಹೇಳು ಮಚ್ಚ. ಒಂದ್ ಹೆಲ್ಪ್ ಆಗಬೇಕಿತ್ತು. ಹೇಳು. ಒಂದು 2,000 ರೂಪಾಯಿ ಕ್ಯಾಶ್ ಬೇಕಿತ್ತು. ಹಲೋ 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 ಮಚ್ಚ, ಹಲೋ ಮಚ್ಚ, ಕೇಳಿಸಿದೆ ಹೇಳು. ಹಲೋ ಹಲೋ ಕೇಳಿಸಿದೆ ಹೇಳು. ಹೇಳು ಮಚ್ಚ, ಹೇಳು ಮಚ್ಚ. ಏನಾಯ್ತು ಮಚ್ಚ? ಇಗ್ನೋರ್ ಮಾಡ್ತೀಯನ?
ಆಕಾಶ್, ಹಾಪ. ನೀ ಏನೇ ಹೇಳು, ನಮ್ಮ ಜಾಗ, ನಮ್ಮ ಜನ, ನಮ್ಮ ಪರಿಸರ ನಿನಗೆ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಳ್ದಂಗೆ ಇಲ್ಲಿ ಕಲ್ಚರು, ವೆದರು ತುಂಬ ಮಿಸ್ ಮಾಡ್ಕೋತೀನಪ್ಪ. ಆದರೂ ಏನು ಮಾಡೋದು, ಕೆಲಸ ಅಲ್ಲ, ಹೋಗಲೇಬೇಕು. ಅಪ್ಪ, ಅಪ್ಪ ಎಲ್ಲಿ ಕರ್ಕೊಂಬಂದಿದ್ದೀರಾ? ಅಪ್ಪ, ಇದ್ಯಾವುದೋ ಆಶ್ರಮ ಅಂತಿದೆ ಅಪ್ಪ. ನೀವು ನೋಡಿದ್ರೆ ಫ್ರೆಂಡ್ ಮನೆ ಅಂತ ಹೇಳಿ ಕರ್ಕೊಂಬಂದಿದ್ದೀರಾ? ಲೊಕೇಶನ್ ತಪ್ಪಾಗಿರ್ಬೇಕಪ್ಪ. ನೋಡಿ, ಫೋನ್ ಮಾಡಿ ಕೇಳಿ ಅಂಕಲ್ಗೆ, ಇದ್ಯಾವುದೋ ಬೇರೆ ಲೊಕೇಶನ್ ಇದೆ. ಯಾರನ್ನೇನೋ ಕೇಳೋದು, ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ. ಅಪ್ಪ, ಏನ್ ಮಾತಾಡ್ತಿದ್ದೀರಾ ನೀವು? ಆಶ್ರಮದಲ್ಲ. ಮಾವ, ವಾಪಸ್ ಹೋಗೋಣ ಬನ್ನಿ. ನಾವು ಬೇಕಿದ್ರೆ ಫಾರಿನ್ಗೆ ಹೋಗೋದು ಕ್ಯಾನ್ಸಲ್ ಮಾಡ್ತೀವಿ. ಆಕಾಶ್, ಮಾವನಿಲ್ ಬಿಡೋದು ಬೇಡ. ಅಪ್ಪ, ಬೇಡ ಅಪ್ಪ. ಹಾಗೇನೂ ಇಲ್ಲಮ್ಮ. ನೋಡು, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಫಾರಿನಿಗೆ ಹೋಗೋದು ಆಕಾಶನ ಕನಸು. ಅವನು ಹೋಗಿ ಬರಲಿ, ನಾನು ಇಲ್ಲೇ ಇರ್ತೀನಿ, ಆರಾಮಾಗಿರ್ತೀನಿ. ನೋಡು, ಫ್ಲೈಟಿಗೆ ಟೈಮ್ ಆಗ್ತಿದೆ ಅನಿಸುತ್ತೆ. ನೀವು ಮೊದಲು ಇಲ್ಲಿಂದ ಹೊರಡಿ ನನ್ನ ಬಿಟ್ಟು. ಓಕೆ, ಕಮಾನ್ ಕಮಾನ್ ಕಮಾನ್. ನಾನು 15ನೇನು, ಅವನು 31ನೇನು. ಇನ್ನು ಎಷ್ಟು ಜನ ಬರ್ತಾರೋ ಬರಲಿ, ಆಶ್ರಮ ಬೇಕಾದಷ್ಟು ಆರಾಮ್ ಬಿದ್ದೋಗೈತಿ. ಹಾಯ್ ಶ್ರೀನಿವಾಸ್, ಹೇಗಿದ್ದೀರಿ? ಓ ಫೈನ್. ಬನ್ನಿ. ಆರಾಮಿದ್ದೀರಾ? ಹ್ಞೂ, ಆರಾಮ್. ಅಂದಾಗೆ ನನ್ನ ಮಗ ನಮಸ್ತೆ. ನನ್ನ ಸೊಸೆ ನಮಸ್ತೆ. ಬನ್ನಿ, ಕೂತ್ಕೊಳ್ಳಿ. ಬಾಮ್ಮ. ಏನ್ ಶ್ರೀನಿವಾಸ್, ಕಾಲ್ ಮಾಡಿ ಕಟ್ ಮಾಡಿದಲ್ಲಿ ಏನು ವಿಷಯ? ಈ ವಿಷಯ ಏನೂ ಇಲ್ಲ. ನಿನ್ನ ಮಗ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾನೆ, ನೀನು ಇಲ್ಲಿದೀಯಾ. ನನ್ನ ಮಗನು ಫಾರಿನ್ಗೆ ಹೋಗ್ತಿದ್ದಾನೆ, ನಾನು ಒಬ್ಬನೇ ಏನು ಮಾಡಲಿ ಇಲ್ಲಿ. ಸೊ ನಿನ್ನ ಜೊತೆಗೆ ಬಂದಿರೋಣ ಅನ್ಕೊಂಡು. ಬೈ, ಆಲ್ವೇಸ್ ವೆಲ್ಕಮ್. ಅಂದಾಗೆ ಒಂದು ನಿಮಿಷ ನೀವು ಮಾತಾಡ್ತಾ ಇರ್ರಿ, ನಾನು ಮೇಲ್ಗಡೆ ಹೋಗಿ ರೂಮ್ಸ್ ನೋಡ್ಕೊಂಬರ್ತೀನಿ. ಆಕಾಶ್
ಒಳಗಡೆ ಎಲ್ಲ ನೋಡ್ಕೊಂಡು ನನಗೆ ಬಿದ್ದರೆ ನೀನು ಓಲ್ಡು ನಂಗೆ ಮ್ಯಾನೇಜ್ ಮಾಡ್ಕೋತೀನಿ. ಸರಿ ದೋಸ್ತ. ಸರ್ ಇನ್ನೊಂದು ರೂಮ್ ಇದೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬೈಕ್ ನಾನು ತುಂಬಾ ಇಷ್ಟಪಟ್ಟಿದ್ದೆಲ್ಲ ಅದಕ್ಕೆ. ನೋ ಗಾಡ್ ಬ್ಲೆಸ್. ಅಪ್ಪ ಮೇಲ್ಗಡೆಲ್ಲ ಅರೇಂಜ್ ಮಾಡಿದ್ದೀನಿ. ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ನಿಮ್ಮ ಆರೋಗ್ಯದ ಮೇಲೆ ಹುಷಾರು. ಊಟ ಮಾಡಿ ಸರ್. ಗಾಡ್ ಬ್ಲೆಸ್. ನಮ್ಮ ಅಪ್ಪನ ಮೇಲೆ ನೀವು ಏನು ಚಿಂತೆ ಮಾಡಬೇಡ, ನಾವು ಸೇಫ್ ಆಗಿ ನೋಡ್ಕೊಂತೀವಿ. ಏನು ಕಳ್ತಿದ್ಯಾ? ನಿನ್ನ ಆರೋಗ್ಯ ನೀನು ಸಂತೋಷ ಪಡ್ಬೇಕಣ. ನಾವು ಚೆನ್ನಾಗಿ ನೋಡ್ಕೊಂತೀವಿ. ಆಲ್ ದ ಬೆಸ್ಟ್. ಹೋಗಿ ಬಾ ಮಾವ. ಹುಷಾರು ಮಾವ. ದೇವ್ರು ಒಳ್ಳೇದು ಮಾಡ್ಲಪ್ಪ. ಗಾಡ್ ಬ್ಲೆಸ್. ಮಾವ ಹುಷಾರು. ಫ್ಲೈಟಿಗೆ ಟೈಮ್ ಆಗ್ತಿದೆ, ನಾವು ಬರ್ತೀವಿ. ಹೌದು, ಹೊರಡಿ ನೀವು, ಹೊರಡಿ. ಬರ್ತೀವಿ ಮಾವ. ಸರಿನಮ್ಮ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ತೆ, ಹೇಳಪ್ಪ. ನನ್ನ ಹೆಸರು ಸೂರ್ಯ ಅಂತ. ಅಣ್ಣ ಇವ್ರೇ ಮಹೇಶ್ ಅಣ್ಣನ ಕಡೆಯವರು. ಯಾವ ಮಹೇಶ್ ಅಣ್ಣ? ಮಹೇಶ್ ಅಣ್ಣ ಪೆಟ್ರೋಲ್ ಬಂಕಲ್ಲೇ ಕೆಲಸ ಮಾಡ್ತಿರೋದಣ್ಣ ನಾವು. ಹೌದಾ? ಅಣ್ಣ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ. ಒಂದ್ ಕೆಲ್ಸ ಕೊಟ್ಟಿದ್ರೆ ಉಪಯೋಗ ಆಗಿರೋದು. ಸರಿ ಆಯ್ತು. ಸೈಕಲ್ ಇದೆನಾ ನಿಮ್ಮ ಹತ್ರ? ಅಣ್ಣ ಸೈಕಲ್ ಇದೆ. ಸರಿ, ಹಾಗಾದ್ರೆ ನಾಳೆ ಬೆಳಗ್ಗೆಯಿಂದ ಸರಿ ಅಣ್ಣ, ಸರಿಯಾಗಿ ಪಕ್ಕ. ಕರೆಕ್ಟ್ ಆಗಿ ಕೆಲಸ ಮಾಡಬೇಕು. ಆಯ್ತಮ್ಮ, ಚೆನ್ನಾಗಿ ನೋಡ್ಕೊಂತೀವಿ. ಆಯ್ತಮ್ಮ, ಸರಿ ಅಣ್ಣ. ಏನು ಚಿಂತೆ ಮಾಡಬೇಡಿ. ಶ್ರೀನಿವಾಸ್ ಚಿಕ್ಕ ಅವ್ರ ಹತ್ರ ಎಲ್ಲ ಮಾತಾಡಿದೀನಿ. ಕೆಲ್ಸ ಕೊಡೋಕೆ ಒಪ್ಕೊಂಡವ್ರೆ. ಬಾ. ಅಪ್ಪ ಎಲ್ರ ಬಗ್ಗೆ ಹೇಳ್ತಿದ್ರು, ಆದ್ರೆ ನೀವು ಅವರು 1% ಅಂತ ಹೇಳಿಲ್ಲ. ಬಾ ಬಾ ಬಾ. ಇಲ್ಲ ಸರ್, ನನಗೆ
57 ವರ್ಷದ ಹಿಂದೆ ಒಂದು ಮಗುನ ನಿಮ್ಮ ತಂದೆ ಸಾಕಾಗಿದೆ ಸಾಕಾಗಿದೆ ಬಾಳಿನನ್ನ ಈ mediocre ಜೀವನ ಕಂಡ ಕನಸ ನನಸು ಮಾಡೋ ಕೆಲಸ ತಿಂದಾಗಿದೆ ತುಂಬಾ ಪೆಟ್ಟು ಗಾಯ ಮಾಸಿ ಒಳಗಿದೆ ಕಂಡ ನಾಳೆ ಬಂದು ಈಗ ನನ್ನ ಟೈಮ್ ಸ್ಟಾರ್ಟ್ ಆಗಿದೆ ಈಗ good times ನನಗೆ bad times ಆಗುವ ಮುಂದೆ ಕೆಳಗೆ ಈಗ ನನಗೆ ಬಿಡೋ ಸಮಯ ಇಡುವ ಹೆಜ್ಜೆ ಚಿಕ್ಕದಾದರೂ ಹೋಗ್ಲಿ ಮುಂದೆ ನಡೆಗಿರುವೆ ಸುತ್ತ ಕಾಣದ ಕುದುರೆ ಆಗಿರುವೆ ಗುರಿಯೆಡೆ ಹೊರಟಿರುವೆ ಇಡುವ ಹೆಜ್ಜೆ ಚಿಕ್ಕದಾದರೂ ಹೋಗ್ಲಿ ಮುಂದೆ ನಡೆಗಿರುವೆ ಸುತ್ತ ಕಾಣದ ಕುದುರೆ ಆಗಿರುವೆ ಗುರಿಯೆಡೆ ಹೊರಟಿರುವೆ ಇರುವ ಒಂದೇ ಬದುಕಲ್ಲಿ ಯಾಕೆ ಈ ಸಂಶಯ ನಿನ್ನ ಕೆಲಸವೇ ಮಾಡಲಿ ಪರಿಚಯ ಹಲೋ ಮೇಡಮ್, ಏನೋ ಮಾತಾಡ್ಬೇಕು ಅಂತ ಕರೆದ್ಬಿಟ್ಟು ಮೇಲ್ಗಡೆ ನಿಂತ್ಕೊಂಡು ಮಗ. ಮಾತಾಡ್ತಾ ಇದ್ದೀರಾ? ಇಲ್ಲ ಅಂದ್ರೆ ಮೇಲ್ಗಡೆಯಿಂದ ರೋಡೇ ತುಂಬಾ ಕಾಣುತ್ತೆ ಹೊಟ್ಟೆ ಅಂತ ನನಗೂ ಹಸಿತೈತ್ ಕಣ. ಸುಸ್ ಬೇರೆ ಆಗ್ತಿದೆ, ನನ್ಗೂ ಹೊಟ್ಟೆ ಹಸ್ತಿದೆ. ಏನ್ ಹೇಳಿ? ಕಷ್ಟಪಟ್ಟಿರೋ ದುಡ್ಡಲ್ಲಿ ಅವ್ರಿವ್ರು ಕೊಟ್ಟಿರೋ ದುಡ್ಡಲ್ಲಿ ಮಿಕ್ಕಿರೋದೇ ಈ 20, 30, 40, 50 ರೂಪಾಯಿ. ಆಗುತ್ತೇನೋ ಮಗ? ಆಗುತ್ತಾ? ದುಡ್ಡಿನ ಬೆಲೆ ಗೊತ್ತಿರೋನ್ಗೆ ಊಟದ ಬೆಲೆ ಗೊತ್ತಿರುತ್ತೆ. ನೋಡಿ, ಹೇಗೋ ಅಡ್ಜಸ್ಟ್ ಮಾಡ್ಕೊಂತೀನಿ ನಾವು. ಸ್ವಾತಿ ಅವರೇ, ನನಗೆ ಈ ಪ್ರೀತಿ ಮೇಲೆಲ್ಲ ನಂಬಿಕೆ ಇಲ್ಲ. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ ಪ್ರೀತಿನೇ ಇಲ್ದಂಗೆ ಬೆಳೆದವನು. ನಿಧಾನಕ್ಕೋ ಅಂತ ಏನಲ್ಲ, ಪ್ರೀತಿ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಬಟ್ ಫಸ್ಟ್ ಲೈಫಲ್ಲಿ ನಾನು ಸೆಟ್ಲ್ ಆಗಬೇಕು. ನಾನು ಚಿಕ್ಕ ಮೆತ್ತಿಗೆ ಮೆತ್ತಿಗೆ ನನ್ನ ಮಗನೇ ಮೆತ್ತಿಗೆ. ನಂತರ ಕಷ್ಟಪಡ್ತಾ ಇರೋರು ತುಂಬಾ ಜನ ಇದ್ದಾರೆ. ಅವ್ರಿಗೆಲ್ಲ ಆಸರೆ ನಾನಾಗಬೇಕು. ನೀವಿವಾಗ ನನ್ನ ಲವ್ ಮಾಡಿ ನಂಬ್ಕೊಂಬಂದ್ರೆ ನಿಮ್ಮನ್ನ ಹೆಂಗೆ ಸಾಕ್ಲಿ? ಅದಕ್ಕಾದ್ರೂ ನಾನು ಲೈಫಲ್ಲಿ ಸೆಟ್ಲ್ ಆಗ್ಬೇಕಲ್ವಾ? ನಿಮಗೆ ಕಾನ್ಫಿಡೆನ್ಸ್ ಇದ್ರೆ, ಪ್ರೀತಿ ಮೇಲೆ ನಂಬಿಕೆ ಇದ್ರೆ 2 ವರ್ಷ, 2 ವರ್ಷ ಕಾಯ್ತಾ ಇರಿ. ನಾನೇ ನಿಮ್ಮ ಹತ್ರ ಬರ್ತೀನಿ. ಸೂರ್ಯ, ಸೂರ್ಯ ಏ ಏನೋ ಲೆಟರ್ ಬಂದಿದೆ ನೋಡು. ಇವತ್ತು ಪ್ರತಿಫಲ ಸಿಕ್ತು. ಆಲ್ ದಿ ಬೆಸ್ಟ್. ಲೈಫಲ್ಲಿ ಹಿಂಗೆ ಯಾವಾಗಲೂ ಗೆಲ್ತಾ ಇಲ್ಲ, ಆಯ್ತಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೂರ್ಯ, ನಾಳೆ ನಿನ್ನ ಹತ್ರ ಮಾತಾಡ್ಬೇಕಿತ್ತು. ನಾಳೆ ಸಿಗು. ನಾಳೆ ಇವತ್ತೇ ಮಾತಾಡೋಣ. ನಾಳೆ ಮಾತಾಡ್ಸ್ಬೇಕಂತ ತಾನೇ? ನಾಳೆ ಸಿಗು. ಏನು ಮಾತಾಡ್ಬೇಕು? ಓಕೆ. ಅಷ್ಟು ಇಂಟ್ರೆಸ್ಟ್ ಕಟ್ಟದ್ ಕಲಿ, ಇಲ್ಲ ಅಂದ್ರೆ ಸರಿಗಿರಲ್ಲ ನೋಡು. ಹುಚ್ಚುಳ ಮಗನ್ ತಂದು ಯಾವಾಗ ಕಟ್ತಿಯಲ್ಲ ಇಂಟ್ರೆಸ್ಟ್? ಬರ್ಬೇಕಾ ಮನೆಗ್ ಬರ್ಬೇಕಾ? ಸರಿ ಸರಿ, ಆಮೇಲೆ ಮಾಡ್ತೀನಿ ಇಡು.
ಏನೋ ಇವತ್ತು ಬರಂಗಾಯ್ತಾ ನಿನಗೆ? ಹಾ, ಎಲ್ಲೋಗಿದೆ? ಎಷ್ಟು ದಿವಸ? ಎಷ್ಟು ಇಂಟ್ರೆಸ್ಟ್ ಕಟ್ಬೇಕು ಗೊತ್ತಾ ನಿನಗೆ? ಎಷ್ಟು ತಿಂಗಳದು? ಹಾ, ಕಟ್ತೀನಣ್ಣ. ಎಷ್ಟು ಕಟ್ಬೇಕು ಇಂಟ್ರೆಸ್ಟ್? ಬಿಡ್ಲೇನೇ ಒಂದು? ಎಷ್ಟು ಕಟ್ಬೇಕು ಹೇಳು? ಅವ್ನ್ ಬೈಕ್ ಕಸ್ಕೊಳ್ಳಲ್ಲ ಒಂದು. ಏನ್ ನಾಟಕ ಮಾಡ್ತೀರೇನ? ಕೊಡ್ತಾನಣ್ಣ, ಕೊಟ್ಟ ನಾನು ಯಾವ ಮಾನವೀಯತೆಯನ್ನು ನೋಡಲ್ಲ. ನನಗ್ ಬೇಕಾಗಿರೋ ದುಡ್ಡು. ದುಡ್ಡು ಅಂತಿದ್ರೆ ನಾ ಈ ಪ್ರಪಂಚದಲ್ಲಿ ಬದುಕೋದಕ್ಕಾಗದು. ಇಲ್ಲ ಅಂದ್ರೆ ನಿಂಗ್ ನರ ನರ ಕಟ್ಬೋಗ್ಬಿಡ್ತೀನಿ ನೋಡು. ತಪ್ಪಾಯ್ತಣ್ಣ, ಕಾಲ್ ಮುಗಿತಣ್ಣ, ಹಣ ಬಿಟ್ಟು. ಹೊಟ್ಟೆ ಭಾಳ ಹಸಕೊಂತ ಒಳ್ಳೇದು. ನೀನ್ ಯಾರಾದ್ರೂ ನನ್ಗೇನು ತೊಂದರೆ ಕೊಟ್ಬೇಡ ಪ್ಲೀಸ್, ಬಿಟ್ಬಿಡು. ನಾನು ಸಾಯ್ಬೇಕು. ಸಾಯ್ತ್ಯಾ? ಸಾಯಿ. ಆದ್ರೆ ಹೇಳ್ಬಿಟ್ಟು ಸಾಯಿ. ನನಗೆ ಯಾರು ಕಾಣಿಸ್ತಿಲ್ಲ. ಇರೋದೇ ಇಷ್ಟು. ನೀನ್ ಎಲ್ಲಿದ್ಯಾ ಚಿನ್ನ? ಕನ್ಫ್ಯೂಷನ್ ಇದ್ರೆ ಏನೂ ಕಾಣಲ್ಲ. ಇದ್ರಲ್ಲಿ ಅಡ್ಜಸ್ಟ್ ಮಾಡೋದು. ಕರೆಕ್ಟಾಗಿ ನೋಡು. ನಾನು ಅವತ್ತೇ ಅಂದೆ ತಾನೆ, ಈ ಪ್ರೀತಿ ಗೀತಿಯಲ್ಲ ಯಾಡ ಕಣವ, ಹಾಳಾಗ್ ಹೋಗ್ತೀಯ ಅಂತ. ಕೇಳಿಸ್ಕೊಂಡ್ಯಾ? ಇಲ್ಲ, ಯಾಕೆ ಕೇಳಿಸ್ಕೊಂಡ್ಯಾ? ಇವಾಗ ಅದ್ ಯಾವ್ದೋ ಹುಡುಗಿ ಏನೋ ಹೇಳಿದ್ಲು ಅಂತ ಸಾಯಕ್ ಹೋಗ್ತಿದ್ಯಲ್ಲೋ. ನಾನ್ ಮೊನ್ನೆ ಚಿನ್ನ, ಮುದ್ದು, ಬಂಗಾರ, ಬೆಳ್ಳಿ ಹೊಟ್ಟೆ ತುಂಬತಲ್ಲ? ಅಪ್ಪಂಗ್ ಬೇಕಾಗಿದ್ದು ಗೌರ್ಮೆಂಟ್ ಕೆಲಸ ಇರೋ ದುಡ್ಡಿರೋ ಹಳ್ಯಾನೆ. ದುಡ್ಡಿನ ಬೆಲೆ ಇವತ್ತು ಗೊತ್ತಾಗ್ತ ದೋಸ್ತ. ದಡ್ಡ ಆಗ್ಬೇಡ. ಒಂದ್ ಹೊತ್ತಿನ ಊಟಕ್ಕೂ ಇಷ್ಟು ಕಷ್ಟ ಪಡ್ತವೆ ಅಂದ್ರೆ ಆ ಹುಡುಗಿ ನಿನ್ನ ಹತ್ರ ಇರ್ತಿದ್ಲು. ದುಡ್ಡು ಅಷ್ಟು ಭಾಳ ಇಂಪಾರ್ಟೆಂಟ್ ಆಯ್ತು. ಹಿಂಗ ಇದ್ರೆ ನಮ್ಮ ಇಬ್ರು ಕೆಲ್ಸ ಆಗಲ್ಲ. ನಾವು ಊರಿಗೆ ಹೋಗಿ ರೊಕ್ಕ ಅರೇಂಜ್ ಮಾಡ್ಕೊಂಡ್ಬರ್ತಾನೆ. ಗೌರ್ಮೆಂಟ್ ತಗೋತೀನಿ, ಆಮೇಲೆ ಅಪ್ಪ ಅಮ್ಮ ತಗೊಂಡು ಹೋಗ್ತೀನಿ. ಪರವಾಗಿಲ್ಲ ಮಚ್ಚ, ಯಾವ ಗುರು ಕಾಯ್ತಾಳೆ? ನಿಮ್ಮ ಮನೆಗೆ ಅಡ್ಜಸ್ಟ್ ಮಾಡು. ನೋಡೋಕೇನೋ ನಾನು ಇಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಮುಟ್ಟ ಕೂಡ ಇದ್ಯಾ? ನಿಮ್ಮ ಮನೆ ಹೋಗು, ಹೊರಡು. ಓದ್ಕೊಂಡಿದ್ಯಾ? ತಲೆ ಓಡಿಸಿ ದುಡ್ಡು ಮಾಡು. ಅದನ್ ಬಿಟ್ಟು ಈ ಲವ್ ಡವ್ವು ಅನ್ಕೊಂಡು ನಿನ್ ಜೀವನನ ಹಾಳು ಮಾಡ್ಕೊಂತಿದ್ಯಾ. ಹೌದು, ನೋಡೋಲೋ ಹೆಂಗಾಗಿದೆ ನೋಡೋ. ನನ್ನೂ ಹಾಳು ಮಾಡ್ತಿದ್ಯಲ್ಲೋ. ವರುಣ್, ಇವನ್ ಮಾತು ಕೇಳ್ಬೇಡ. ಇವನ್ ಹೇಳ್ತಿರೋದೆಲ್ಲ ತಪ್ಪು. ಇವನ್ ಮಾತು ಕೇಳಲೇಬೇಡ. ಸಬಾಷ್, ಬಂದ್ಯಾ? ಬಾ. ಇಷ್ಟೊತ್ತಾದ್ರೂ ನೀನ್ ಎಲ್ಲಿದ್ಯಾ ಅಂತ ಯೋಚನೆ ಮಾಡ್ತಿದ್ದೆ. ಬಂದೇ ಬಿಟ್ಟಲ್ಲೋ. ನೀನೊಂಥರ ಈ ಬೆನ್ಗತ್ತಿರೋ ಬೇತಾಳ ಇದ್ದಂಗೆ. ನಾನು ಎಲ್ಲಿ ಬಿಡ್ತೆ ಹೇಳು? ನಿನ್ ಮಾತು ಕೇಳೆ ನಿನ್ ಮಗ ಹಾಳಾಗಿರೋದು. ಈ ಜಗತ್ ನಿಂತಿರೋದು ಪ್ರೀತಿ ಮೇಲೆ. ನೀ ಅನ್ಕೊಂಡಿ ಆ ಥರ ದುಡ್ಡು ಮೇಲಲ್ಲ, ಪ್ರೀತಿ ಮೇಲ. ಈ ಪ್ರೀತಿಯಿಂದ ಏನು ಸತ್ತಕ್ಕಾಗಲ್ಲ. ಈ ಜಗತ್ತಿಗೆ ಬೇಕಾಗಿರೋದು ದುಡ್ಡು, ಪ್ರೀತಿ ಅಲ್ಲ. ತಪ್ಪು. ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ. ಇವನ್ ದಾರಿ ಕೂಡ ತಪ್ಪಿಸ್ತಿದ್ಯಾ. ಸಾಧ್ಯ ಆದ್ರೆ ಅವನು ಬದುಕ ಪ್ರೇರಣೆ ಕೊಡು. ಅದನ್ನ ಬಿಟ್ಟು ಪ್ರೀತಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಅಯ್ಯೋ, ಈ ಪ್ರೀತಿ ಅನ್ನೋದು ಒಂಥರ ಭೂಮಿ ಮತ್ತೆ ಆಕಾಶ ಇದ್ದಂಗೆ. ನೋಡೋರ್ಗೆ ತುಂಬಾ ದೂರ ಅನ್ಸುತ್ತೆ. ಆದ್ರೆ ಮಳೆ ಬಂದು ಆ ಹಸಿರು ಚಿಗುರ್ದಾಗ್ಲೇ ಆ ಸಂಬಂಧ ಗೊತ್ತಾಗೋದು. ಏನೋ ಸಂಬಂಧನ ಏನೋ ದೊಡ್ಡ ದೊಡ್ಡದಾಗೆಲ್ಲ ಮಾಡ್ತಿದ್ಯಾ. ಇದೆಲ್ಲ ಎಲ್ ಕಲ್ತೆ? ಯಾರಿಗೂ ಹೇಳ್ಕೊಟ್ಟಿದ್ದು? ಜೀವನ ಬೇಕಾಗಿರೋ ದುಡ್ಡು. ಸುಮ್ಮನೆ ಏನೋ ಹೇಳಿ ಅವನ ಜೀವನನ ಹಾಳು ಮಾಡ್ತಿದ್ಯಾ. ದುಡ್ಡು ಮಾಡೋದ್ ಬಿಟ್ಟು ಪ್ರೀತಿ ಗೀತಿ ಎಲ್ಲ ವೇಸ್ಟು. ತಮಾಷೆ ಆಗೋಯ್ತಾ ನಿನಗೆ? ಪ್ರೀತಿ ಅಂದ್ರೆ ಪ್ರೀತಿ ಅರ್ಥ ಆಗುತ್ತೆ ನಿನಗೆ? ಪ್ರೀತಿ ಇರೋದ್ರಿಂದಾನೆ ನೀನು ಅವನ ಉಳ್ಸಕ್ ಬಂದಿರೋದು. ವಾ, ಅಯ್ಯೋ, ಇಷ್ಟೊಮ್ಮೆ ಯಾವಾಗ ಬಂತು ಅವನಿಗೆ? ನಾನು ಕುರುಡು ಕಾಂಚನ ಅನ್ಕೊಂಡಿದ್ದೆ. ಆದ್ರೆ ಕಾಂಚನ ಮೇಲೆ ವ್ಯಾಮೋಹ ಇರೋರು ಎಲ್ರೂ ಕುರುಡ್ರೆ ಅಂತ ಗೊತ್ತಾಯ್ತು. ಶೂಟಿಗೆ ತಗೊಂಡ್ಬರುತ್ತೆ. ಈ ಜಗತ್ತಲ್ಲಿ ಪ್ರೀತಿನ ಯಾರೊಬ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ಈ ವಯಸ್ಸಿನ ಹುಡುಗರು ನಿಜವಾದ ಪ್ರೀತಿಗೂ ಆಕರ್ಷಣೆಗೂ ವ್ಯತ್ಯಾಸನೇ ತಿಳ್ಕೊಳ್ದೆ ಅವ್ರವ್ರ ಜೀವನನ ಹಾಳು ಮಾಡ್ಕೊಂಡಿದ್ದಾರೆ. ನಮ್ದವ್ರಿಗೆಲ್ಲ ಮೋಸ ಮಾಡ್ತಿದ್ದಾರೆ. ವರುಣ್, ನಾನು ಹೇಳೋದ್ನೆಲ್ಲ ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ನಾನು ಬರ್ತೀನಿ. ಇಷ್ಟ ಗುರು.
ಈ ಪ್ರೀತಿ ಅನ್ನೋದು ರೋಡ್ ನಲ್ಲಿ ಕೈ ಬಿಟ್ಟು ಹೋಗೋ ಥರ. ಆದ್ರೆ ಈ ದುಡ್ಡು ಹುಟ್ಟಾಗಿಂದ ಸಾಯೋ ತನಕ ದುಡ್ಡೇ ಬೇಕು. ಇವಾಗ ನೀವು ಕುಡಿತಾರ ವಿಷ ಕೂಡ ದುಡ್ಡು ಕೊಟ್ಟೆ ತಂದಿರೋದು. ಯೋಚನೆ ಮಾಡು. ನಾನು ಹೇಳೋದೆಲ್ಲ ಹೇಳಿದ್ದೀನಿ. ಸಾಯೋದು ಬಿಡೋದು ನಿನಗ್ ಬಿಟ್ಟಿರೋದು. ನಾನು ಬರ್ತೀನಪ್ಪ. ಟಾಟಾ, ಸಿ ಯು. ಇಲ್ಲ, ನಾನು ಸಾಯ್ತೀನಿ. ನಾನು ಸಾಯ್ಲೇಬೇಕು. ನಾನು ಮಾಡಿದ್ದೆಲ್ಲ ತಪ್ಪು. ನಾನು ಸಾಯ್ಬೇಕು. ಅಮ್ಮ, ಕಟ್ಟಾಯ್ತು. ಇಲ್ಲ, ಸಾಯ್ತೀನಿ. ನಾನು ಸಾಯ್ತೀನಿ. ಹಲೋ ಕಂದ, ವರುಣ. ಹಲೋ ಅಮ್ಮ. ಯಾಕೋ ಕೂಸಿ, ಶೀತ ಆಗಿದೆಯಾ? ಹುಷಾರಾಗಿದೆಯಾ ತಾನೆ? ಊಟ ತಿಂಡಿ ಎಲ್ಲ ಮಾಡ್ತಾ ಇದೆಯೋ ನೀವು? ಫಸ್ಟು ನಿನ್ನ ಆರೋಗ್ಯ ನೋಡ್ಕೋ, ಆಮೇಲೆ ನೀನು ಎಷ್ಟಾದರೂ ಓದ್ಕೋ. ವರ್ಣ, ಅದೇ ಪಕ್ಕದ ಮನೆ ಸುರೇಶ ಇದ್ನಲ್ಲ, ಅದೇ ಕಣೋ, ನೀನು ಅವ್ರ ಹತ್ರ ಬುಕ್ಕ ಇಸ್ಕೊತಿದ್ಯಲ್ಲ ಓದೋಕೆ. ಅವನಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿತ್ತಲ್ಲಪ್ಪ. ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಯಾವುದೋ ಹುಡುಗಿ ಜೊತೆ ಪ್ರೀತಿ ಪ್ರೇಮ ಅನ್ಕೊಂಡು ಹುಡುಗಿ ಕೈ ಕೊಟ್ಲು ಅನ್ನೋ ಕಾರಣಕ್ಕೆ ವಿಷ ಕುಡಿದು ಸತ್ತೋಗ್ಬಿಟ್ನಂತಪ್ಪ. ಅಯ್ಯೋ ಚೆಚೆ, ನಿನ್ನ ಹತ್ರ ನಾನೊಳ್ಳೆ ಹೇಳ್ತಾ ಇದ್ದೀನಲ್ಲ, ನನ್ನ ಮಗ ಹಾಗಲ್ಲ ಬಿಡು. ಹೋಗ್ಲಿ, ಅದು ಬಿಡು. ನಾನು ಈಗ ಫೋನ್ ಮಾಡಿದ್ದೇನು ವಿಚಾರ ಗೊತ್ತಾ? ಅದೇ ಕಣೋ, ನೀನು ಕೇಳ್ತಾ ಇದೆಯಲ್ಲ ಯಾವುದೋ ಗೌರ್ಮೆಂಟ್ ಕೆಲಸಕ್ಕೆ ಅಷ್ಟೊಂದು ದುಡ್ಡ ನಾನ್ ತಾನೇ ಎಲ್ಲಿಂದ ಅಂತ ತಂದ್ಕೊಡ್ಲಿ ಹೇಳು? ಅಪ್ಪ ಇದ್ದಿದ್ರೆ ಹೇಗೋ ಮಾಡ್ತಾ ಇದ್ರು. ಇವಾಗ ನಾನ್ ತಾನೇ ಏನ್ ಮಾಡ್ಲಿ ಹೇಳು? ಇರೋದು ಒಂದೇ ಎಕರೆ ಹೊಲ, ಇದ್ರಲ್ಲೇ ನಾನ್ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ಖುಷಿ ವಿಷಯ ಏನ್ ಗೊತ್ತಾ? ಇದೇ ವಿಚಾರನ ನಿನ್ಗೆ ಹೇಳ್ಬೇಕು ಅಂತ ಇರೋದು ಕಂದ. ಅದೇ ಮೇಸ್ತ್ರಿ ರಾಮಣ್ಣ ಇದ್ರಲ್ಲ, ನಮ್ಮ ಹೊಲದಲ್ಲಿ ಅದ್ಯಾವ್ದೋ ಕಂಪ್ನಿ ಕಟ್ತಾರೆ ಅಂತ ಹೇಳಕ್ ಬಂದಿದ್ರು. ಅದಕ್ಕೆ ನಮ್ಮ ಹೊಲನು ಕೊಡ್ತೀರಾ ಅಂತ ಕೇಳಕ್ಕೆ ಅಂತ ಬಂದಿದ್ರು ಕಣೋ. ಹೊಲ ಕೊಟ್ಬಿಟ್ರೆ ನಿನ್ ಕೆಲ್ಸಕ್ಕೆ ಬೇಕಾಗಿರೋಷ್ಟು ದುಡ್ಡು ಸಿಗತ್ತೆ. ನನಗೂ ಇಲ್ಲಿ ಒಬ್ಳೆ ಇರೋಕೆ ಆಗ್ತಾ ಇಲ್ಲ ಕಣೋ. ಇರೋ ಈ ಒಂದ್ ಮನೆನೂ ಮಾರಿ ನಾನು ನಿನ್ ಜೊತೆ ಬಂದ್ಬಿಡ್ತೀನಿ. ಹಲೋ ವರ್ಣ. ಅಮ್ಮ, ನಾನು ಊರಿಗೆ ಬರ್ತಾ ಇದ್ದೀನಿ.